ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಇದು ಬಿಗ್ ಮಾರ್ನಿಂಗ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ಥರ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100% ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಹೆಡ್ಲೈನ್ಸ್. ಟೆರರಿಸ್ಟ್ಗಳ ಹಿಟ್ ಲಿಸ್ಟ್ನಲ್ಲಿ ಧರ್ಮಸ್ಥಳ ಶ್ರೀ ಕ್ಷೇತ್ರ. ಕುಕ್ಕರ್ ಬ್ಲಾಸ್ಟ್ ಟು ಬುರ್ಡೆ ಸಂಚು ಬಯಲು. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಪೋಸ್. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ 2 ವರ್ಷಗಳ ಹಿಂದೆಯೇ ನಿರ್ದಿಷ್ಟ ಸ್ಕೆಚ್. 2023ರಲ್ಲೇ ಸುಳ್ಯದಲ್ಲಿ ಸಮಾವೇಶ. ಒಡನಾಡಿಯ ಸ್ಟ್ಯಾನ್ಲಿ ಮೇಲೂ ಶಂಕೆ. ಮತ್ತೆ 3 ದಿನ SIT ಕಸ್ಟಡಿಗೆ ಚಿನ್ನಯ್ಯ. ಮಧ್ಯರಾತ್ರಿವರೆಗೂ ಯೂಟ್ಯೂಬರ್ ಅಭಿಷೇಕ್ ವಿಚಾರಣೆ. ಇಂದಿನ ತನಿಖೆ ಕುತೂಹಲ. ಕಾಂಗ್ರೆಸ್ ಪಾಳ್ಯದಲ್ಲಿ ನಾನಾ ನೀನಾ ಪಾಲಿಟಿಕ್ಸ್. KN ರಾಜಣ್ಣ ವರ್ಸಸ್ DKಶಿ ಟೀಮ್ ಫೈಟ್. ಸಿಎಂಗೆ ರಾಜೇಂದ್ರ ರಾಜಣ್ಣ ದೂರು. ದೇಶವಾಸಿಗಳಿಗೆ ನಮೋ ದಸರಾ ಗಿಫ್ಟ್. ದಿನಬಳಕೆ ವಸ್ತುಗಳ ಮೇಲಿನ GST -5% ಇಳಿಕೆ. 33 ಜೀವರಕ್ಷಕ ಔಷಧಿ, ಆರೋಗ್ಯ, ಜೀವ ವಿಮೆ ಟ್ಯಾಕ್ಸ್ ಫ್ರೀ. ವೀಕ್ಷಕರೇ, ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ರಿಪಬ್ಲಿಕ್ ಬಯಲು ಮಾಡ್ತಾ ಇದೆ ಮಹಾಸಂಚು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕುರಿತಾದ ಮಹಾಸಂಚನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ಈ ಬುರ್ಡೆ ಪ್ರಕರಣ ಶುರು ಆದಾಗಿನಿಂದನೂ ಕೂಡ ಇದರ ಇಂಚಿಂಚು ಸತ್ಯವನ್ನ ಜನರೆದುರು ತೆರೆದಿಡೋ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ. ಈಗ ಮತ್ತೊಂದು ಮಹಾಸಂಚು. ಏನ್ ನಡೆದಿತ್ತು? ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧದ ಮಹಾ ದೊಡ್ಡ ಷಡ್ಯಂತ್ರವನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ. ಬಿಗ್ ಎಕ್ಸ್ಕ್ಲೂಸಿವ್. ರಿಪಬ್ಲಿಕ್ ಎಕ್ಸ್ಪೋಸ್ ಮಾಡಿದೆ ಮಹಾ ಸಂಚು. ಟಾರ್ಗೆಟ್ ಧರ್ಮಸ್ಥಳದ ಅಸಲಿ ಸತ್ಯ ಬಯಲು. ವೀಕ್ಷಕರೇ, ಇದು ಈ ಕ್ಷಣದ ಅತಿ ದೊಡ್ಡ ಸ್ಟೋರಿ. ಆಗಿತ್ತ ಧರ್ಮಸ್ಥಳ. ಎಸ್ಪೆಷಲಿ ಟೆರರಿಸ್ಟ್ಗಳ ಹಿಟ್ ಲಿಸ್ಟ್ ನಲ್ಲಿ ಧರ್ಮಸ್ಥಳ ಇತ್ತ. ಟೆರರಿಸ್ಟ್ಗಳಿಗೂ ಧರ್ಮಸ್ಥಳಕ್ಕೂ ಏನು ನಂಟು? ಕುಕ್ಕರ್ ಬ್ಲಾಸ್ಟ್, ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಕೇಸ್ಗೂ ಧರ್ಮಸ್ಥಳ ಸಂಚಿಗೂ ಏನಾದ್ರೂ ಲಿಂಕ್ ಇದೆಯಾ? ಏನು ಲಿಂಕ್ ಇದೆ? ಈ ಧರ್ಮಸ್ಥಳ, ಈ ಬುರ್ಡೆ ಪ್ರಕರಣ ಮತ್ತು ಟೆರರಿಸ್ಟ್ಗಳ ಹಿಟ್ ಲಿಸ್ಟ್ ನಲ್ಲಿ ಧರ್ಮಸ್ಥಳ ಇರೋದಕ್ಕೆ ಏನಾದ್ರೂ ಲಿಂಕ್ ಇದೆಯಾ? ಭಯೋತ್ಪಾದಕರ ಮುಖ್ಯ ಅಜೆಂಡಾ ಏನಾಗಿತ್ತು? ಧರ್ಮಸ್ಥಳದ ಮೇಲೆ ಭಯೋತ್ಪಾದಕ ದಾಳಿಗೆ ಮಹಾ ಸಂಚನ್ನ ರೂಪಿಸಲಾಗಿದೆ ಅನ್ನುವಂಥದ್ದು. ಧರ್ಮಸ್ಥಳದ ಮೇಲೆ ದಾಳಿ ಮಾಡೋದೇ ಭಯೋತ್ಪಾದಕರ ಮುಖ್ಯ ಅಜೆಂಡಾನ? ಯಾವ ರೀತಿಯ ದಾಳಿ? ರಿಪಬ್ಲಿಕ್ ನಲ್ಲಿ ವಸಂತ ಗೆಳೆಯ ಸ್ಫೋಟಕ ಆರೋಪ ಮಾಡಿದ್ದಾರೆ. ಕುಕ್ಕರ್ ಬ್ಲಾಸ್ಟ್ ಇಂದ ಹಿಡಿದು ಇವತ್ತಿನ ಬುರ್ಡೆ ಪ್ರಕರಣದವರೆಗೂ ಕೂಡ ಒಂದು ಮಹಾ ದೊಡ್ಡ ಸಂಚು ನಡೆದಿದೆ ಧರ್ಮಸ್ಥಳದ ವಿರುದ್ಧ. ವೀಕ್ಷಕರೇ, ತಿಳಿದುಕೊಳ್ಳಿ, ಜನ ಅರ್ಥ ಮಾಡ್ಕೊಳ್ಬೇಕಾಗಿರೋ ಮಹಾ ಸಂಚು ಏನದು?
ನೋಡಿ, ಕುಕ್ಕರ್ ಬ್ಲಾಸ್ಟ್, ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಕೇಸ್ನ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಧರ್ಮಸ್ಥಳದ ಬುರ್ಡೆ ಪ್ರಕರಣದ ಸಂಚು. ಈ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣವನ್ನ ನೀವು ನೋಡಿರಬಹುದು, ನಿಮಗೆ ನೆನಪಿರಬಹುದು. ರಿಕ್ಷಾದಲ್ಲಿ ಕುಕ್ಕರ್ ತಗೊಂಡೋಗ್ತಾ ಇದ್ದಾಗ ಕುಕ್ಕರ್ ಬ್ಲಾಸ್ಟ್ ಆಯಿತು ಅಂತ ಹೇಳುವಂಥದ್ದು NIA ತನಿಖೆ ನಡೀತಾ ಇರುವಂಥದ್ದು. ಮತ್ತು ಇದೀಗ ಧರ್ಮಸ್ಥಳದ ಈ ಬುರ್ಡೆ ಪ್ರಕರಣ, ಇದಕ್ಕೂ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ಗೂ ಏನು ಲಿಂಕ್ ಇದೆ? ಭಯೋತ್ಪಾದಕರ ಕಣ್ಣು ಧರ್ಮಸ್ಥಳದ ಮೇಲೆ ಇರ್ತಕ್ಕಂಥದ್ದು ಈಗ ಲೀಕ್ ಆಗಿರುವಂಥ ಸತ್ಯ. ಧರ್ಮಸ್ಥಳದ ಮೇಲೆ ಭಯೋತ್ಪಾದಕ ದಾಳಿಗೆ ಮಹಾ ಸಂಚೊಂದು ನಡೆದಿತ್ತ. ರಿಪಬ್ಲಿಕ್ ಕನ್ನಡದಲ್ಲಿ ಸ್ಫೋಟಕ ಆರೋಪ ಮಾಡಿದ್ದಾರೆ ವಸಂತ ಗೆಳೆಯಾರ್. ಧರ್ಮಸ್ಥಳದ ಮೇಲೆ ಭಯೋತ್ಪಾದಕ ದಾಳಿಗೂ ಕೂಡ ಮಹಾ ಸಂಚು ನಡೆದಿತ್ತ. ಟೆರರಿಸ್ಟ್ಗಳ ಹಿಟ್ ಲಿಸ್ಟ್ ನಲ್ಲಿ ಧರ್ಮಸ್ಥಳ ಇದೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಿದ್ದಂಥದ್ದು. 2022ರ ಕುಕ್ಕರ್ ಬ್ಲಾಸ್ಟ್ನ ಷಡ್ಯಂತ್ರ ಏನು ನಡೆಯುತ್ತಲ್ಲ, ಆ ಷಡ್ಯಂತ್ರದಲ್ಲಿ ಧರ್ಮಸ್ಥಳದಲ್ಲಿ ಭಯೋತ್ಪಾದಕ ಚಟುವಟಿಕೆ ನಡೆಸೋದು ಕೂಡ ಒಂದು ಭಾಗವಾಗಿತ್ತ. ಏನ್ ಹೇಳ್ತಾನೆ, ಆ ಕುಕ್ಕರ್ ಬ್ಲಾಸ್ಟ್ನಲ್ಲಿ ಸಿಕ್ಕಾಕೊಂಡು ಬಿದ್ದಿರುವಂತಹ ಉಗ್ರ ಒಂದು ಮಾಹಿತಿಯನ್ನ ಲೀಕ್ ಮಾಡಿದ್ದಾನೆ. 2022ರ ಕುಕ್ಕರ್ ಬಾಂಬ್ ಸ್ಫೋಟ ಷಡ್ಯಂತ್ರದ ಒಂದು ಭಾಗ. ಉಗ್ರ ಶಾರೀಕ್ ಟಾರ್ಗೆಟ್ ಧರ್ಮಸ್ಥಳ ಅನ್ನೋದನ್ನ NIA ಹೇಳಿತ್ತು. ಕುಕ್ಕರ್ ಬಾಂಬ್ ಪ್ಲಾನ್ ವಿಫಲವಾಗಿದ್ದರಿಂದ ಸಂಚು ಬಯಲಾಯಿತು. ಧರ್ಮಸ್ಥಳದಲ್ಲಿ ಸಿಡಿಯಬೇಕಿದ್ದ ಕುಕ್ಕರ್ ಮಂಗಳೂರಿನಲ್ಲಿ ಸ್ಫೋಟ ಆಯಿತು. ಅದೇ ರೀತಿಯ ದಾಳಿಗೆ ಟೆರರಿಸ್ಟ್ಗಳು ಮತ್ತೆ ಸಂಚು ರೂಪಿಸಿದ್ರು. NIA ಚಾರ್ಜ್ ಶೀಟ್ ನಲ್ಲಿ ಈ ವಿಚಾರ ಉಲ್ಲೇಖವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಪತ್ರಕರ್ತ ವಸಂತ ಗೆಳೆಯಾರ್ ಸ್ಫೋಟಕ ಆರೋಪ ಮಾಡಿದ್ದಾರೆ. ನೋಡಿ, ಚಾರ್ಜ್ ಶೀಟ್ ನಲ್ಲಿ ಧರ್ಮಸ್ಥಳ ಟಾರ್ಗೆಟ್ ಅನ್ನೋದು NIA ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿತ್ತು. 2022ರ ಕುಕ್ಕರ್ ಬಾಂಬ್ ಸ್ಫೋಟದ ವಿಚಾರದ ಚಾರ್ಜ್ ಶೀಟ್ ನೀವು ನೋಡ್ತಾ ಇರುವಂತದ್ದು ನಮ್ಮ ತೆರೆ ಮೇಲೆ. ಏನು ಉಲ್ಲೇಖ ಆಗಿದೆ ಅದರಲ್ಲಿ? ಆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡುವಂಥದ್ದು ಧರ್ಮಸ್ಥಳದಲ್ಲಿ ಮಾಡಬೇಕಾಗಿತ್ತು, ಅದು ಶಾರೀಕ್ನ ಪ್ಲಾನ್ ಆಗಿತ್ತು ಅಂತ ಆತ ಹೇಳಿದ್ದಾನೆ ಅಂತ NIA ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಸೊ ಹಾಗಾಗಿ ಏನಿದು, ಇದರ ಲಿಂಕ್ ಏನು? ಇವತ್ತು ಈ ಬುರ್ಡೆ ಪ್ರಕರಣ ಯಾಕೆ ಬಂತು? ಇದಕ್ಕೂ ಈ ಕುಕ್ಕರ್ ಬ್ಲಾಸ್ಟ್ಗೂ ಏನು ಸಂಬಂಧ? ಸೊ ಶಾರೀಕ್ ಇದರಲ್ಲಿ ಈ ಕುಕ್ಕರ್ ಬ್ಲಾಸ್ಟ್ ಕೇಸ್ನಲ್ಲಿ NIA ಬಂಧಿಸಿರ್ತಕ್ಕಂಥ ಉಗ್ರ ಈತ ಹೇಳಿದ್ದಾನೆ ಅಂತ ಹೇಳಲಾಗಿದೆ. ಆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಧರ್ಮಸ್ಥಳದಲ್ಲಿ ಆಗಬೇಕಾಗಿತ್ತು, ಅದಕ್ಕೋಸ್ಕರ ಪ್ಲಾನ್ ಮಾಡಿದ್ದು. ಆದರೆ ಅದು ಮಂಗಳೂರಲ್ಲಿ ಆಗತ್ತೆ. ಧರ್ಮಸ್ಥಳದಲ್ಲಿ ಆಗಬೇಕಾದ್ದು ಬ್ಲಾಸ್ಟ್ ಆಗೋದಿಲ್ಲ, ಬದಲಾಗಿ ಮಂಗಳೂರಿಗೆ ಹೋಗುವಾಗ ಬ್ಲಾಸ್ಟ್ ಆಗತ್ತೆ. ಇದಕ್ಕೂ ಇವತ್ತಿನ ಬುರ್ಡೆ ಪ್ರಕರಣಕ್ಕೂ ಏನು ನಂಟು? ಭಯೋತ್ಪಾದಕರಿಗೂ ಇವತ್ತಿನ ಬುರ್ಡೆ ಪ್ರಕರಣಕ್ಕೂ ಏನು ನಂಟಿದೆ? ಪತ್ರಕರ್ತ ವಸಂತ ಗೆಳೆಯಾರ್ ಬಹಳ ಪ್ರಮುಖವಾದಂಥ ಆರೋಪವೊಂದನ್ನ ಮಾಡ್ತಾ ಇದ್ದಾರೆ. ನೋಡಿ, NIA ತನಿಖೆ ಮಾಡ್ತಾ ಇರ್ತಕ್ಕಂಥ ಅತ್ಯಂತ ಪ್ರಮುಖವಾದ ಪ್ರಕರಣ ಇದು. ಧರ್ಮಸ್ಥಳದ ಪ್ರಕರಣದಲ್ಲಿ ಬಹಳ ದೊಡ್ಡ ಷಡ್ಯಂತ್ರವೊಂದು ನಡೆದಿದೆ ಎನ್ನುವುದು ಈಗ ಜಗಜ್ಜಾಹೀರಾಗಿದೆ. ಎಲ್ರಿಗೂ ಆ ವಿಚಾರದ ಬಗ್ಗೆ ಯಾವ ಅನುಮಾನವೂ ಕೂಡ ಇಲ್ಲ. ನಾನು ಬಹಳ ಗಟ್ಟಿಯಾಗಿ ಇದನ್ನು ಆಗ್ರಹಿಸ್ತೇನೆ. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಇದನ್ನು ಬಹಳ ದೃಢವಾಗಿ ಆಗ್ರಹಿಸ್ತಾ ಇದೆ. ಇದು NIA ತನಿಖೆಗೆ ಒಳಪಡಬೇಕು ಎನ್ನುವ ಕಾರಣಕ್ಕೆ. ಯಾಕಂದರೆ ನನ್ನ ಹತ್ರ ಇವತ್ತು ಒಂದು ಪ್ರೆಸ್ ರಿಲೀಸ್ ಇದೆ, ಇದನ್ನು ಮೀಡಿಯಾದಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸ್ತಾರೆ. ED ಕೊಟ್ಟಿರುವಂಥ ಪ್ರೆಸ್ ರಿಲೀಸ್. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಏನು, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡುವಂತಹ ಭಯೋತ್ಪಾದಕನಿಗೆ ಟಾರ್ಗೆಟ್ ಇದ್ದದ್ದು ಧರ್ಮಸ್ಥಳ ಮಂಜುನಾಥೇಶ್ವರ ಟೆಂಪಲ್ ಎನ್ನುವುದನ್ನು ಬಹಳ ಸ್ಪಷ್ಟವಾಗಿ ಇದರಲ್ಲಿ ಉಲ್ಲೇಖಿಸಲಾಗಿದೆ. ಸ್ಪಷ್ಟವಾಗಿ ಧರ್ಮಸ್ಥಳದ ಮೇಲೆ ಟೆರರ್ ಅಟ್ಯಾಕ್ ಮಾಡಬೇಕು ಎನ್ನುವಂತಹ ಒಂದು ಪ್ರೀ ಪ್ಲಾನ್ ಪ್ರೋಗ್ರಾಮ್ ಅನ್ನ ಭಯೋತ್ಪಾದಕರು ಮಾಡಿದ್ರು. ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯಲ್ಲಿ ಈ ರೀತಿ ಭಯೋತ್ಪಾದಕ ಕೃತ್ಯ ನಡೆಸಬೇಕು ಅಂತ ಕೋಟಿ ಕೋಟಿ ಫಾರಿನ್ ಫಂಡ್ ಹರಿದು ಬರ್ತಾ ಇದೆಯಾ?
ಕೋಟಿ ಕೋಟಿ ಹಣ, ವಿದೇಶಿ ಹಣ ಧರ್ಮಸ್ಥಳದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಅಂತ ಹರಿದು ಬರ್ತಾ ಇದೆಯಾ? ಹಾಗಂತ ಒಂದು ಬೃಹತ್ ಆರೋಪವನ್ನ ಪತ್ರಕರ್ತ ವಸಂತ್ ಗಿಳಿಯಾರ್ ಮಾಡ್ತಾ ಇದ್ದಾರೆ. ಇದು NIA ತನಿಖೆಗೆ ಒಳಪಡಬೇಕು. ಷಡ್ಯಂತ್ರದ ಹಿಂದೆ, ಇವತ್ತಿನ ಈ ಬುರ್ಡೆ ಷಡ್ಯಂತ್ರದ ಹಿಂದೂ ಕೂಡ ಇದೇ ಹಣದ ನೆರಳಿದೆಯಾ? ಕೋಟಿ ಕೋಟಿ ವಿದೇಶಿ ಹಣ ಏನು ಇಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಿಗೆ ಅಂತ ಹರಿದು ಬರ್ತಾ ಇತ್ತು. ಇದೇ ಹಣದ ನೆರಳು ಈ ಒಂದು ಷಡ್ಯಂತ್ರ, ಬುರ್ಡೆ ಷಡ್ಯಂತ್ರದ ಹಿಂದೂ ಇದೆಯಾ? ಷಡ್ಯಂತ್ರದ ಹಿಂದೆ ಭಯೋತ್ಪಾದಕ ಚಟುವಟಿಕೆ ಕೈವಾಡ ಇದೆಯಾ? ಭಯೋತ್ಪಾದಕ ಸಂಘಟನೆಗಳು ಫಂಡ್ ಕೊಟ್ಟಿವೆ, ಧರ್ಮಸ್ಥಳ ಕೇಸನ್ನ ತಕ್ಷಣವೇ NIAಗೆ ನೀಡಬೇಕು ಅಂತ ವಸಂತ್ ಗಿಳಿಯಾರ್ ಆಗ್ರಹಿಸಿದ್ದಾರೆ. ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡಿತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಈಗಾಗಲೇ ನಮ್ಮ ಬಿಜೆಪಿ ಪಕ್ಷ NIA ತನಿಖೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮೊನ್ನೆ ಒಂದು ಜನಾಗ್ರಹ ಸಭೆಯನ್ನ ಧರ್ಮಸ್ಥಳದಲ್ಲೇ ಮಾಡಿದೆ. ನಾವು ಅದನ್ನು ಸ್ವಾಗತಿಸ್ತೇವೆ. ಈಗ ಈ ಆಧಾರದ ಅಡಿಯಲ್ಲಿ ಈಗ ನಡೀತಾ ಇರುವಂಥ ಷಡ್ಯಂತ್ರಗಳ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿ ಫಂಡನ್ನು ತೊಡಗಿಸಿದ್ದಾವೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡಿತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಈಗಾಗಲೇ ನಮ್ಮ ಬಿಜೆಪಿ ಪಕ್ಷ NIA ತನಿಖೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮೊನ್ನೆ ಒಂದು ಜನಾಗ್ರಹ ಸಭೆಯನ್ನ ಧರ್ಮಸ್ಥಳದಲ್ಲೇ ಮಾಡಿದೆ. ನಾವು ಅದನ್ನು ಸ್ವಾಗತಿಸ್ತೇವೆ. ಈಗ ಈ ಆಧಾರದ ಅಡಿಯಲ್ಲಿ ಈಗ ನಡೀತಾ ಇರುವಂಥ ಷಡ್ಯಂತ್ರಗಳ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿ ಫಂಡನ್ನು ತೊಡಗಿಸಿದ್ದಾವೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡಿತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಈಗಾಗಲೇ ನಮ್ಮ ಬಿಜೆಪಿ ಪಕ್ಷ NIA ತನಿಖೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮೊನ್ನೆ ಒಂದು ಜನಾಗ್ರಹ ಸಭೆಯನ್ನ ಧರ್ಮಸ್ಥಳದಲ್ಲೇ ಮಾಡಿದೆ. ನಾವು ಅದನ್ನು ಸ್ವಾಗತಿಸ್ತೇವೆ. ಈಗ ಈ ಆಧಾರದ ಅಡಿಯಲ್ಲಿ ಈಗ ನಡೀತಾ ಇರುವಂಥ ಷಡ್ಯಂತ್ರಗಳ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿ ಫಂಡನ್ನು ತೊಡಗಿಸಿದ್ದಾವೆ. ಈಗ ಇನ್ನೂ ಯಾರೋ ಒಬ್ಬ ಮಾಸ್ಟರ್ ಮೈಂಡ್ ಇದ್ದಾನಾ ಈ ಇಡೀ ಧರ್ಮಸ್ಥಳದ ಷಡ್ಯಂತ್ರದ ಹಿಂದೆ? ಇನ್ನೂ ಬೃಹತ್ ವ್ಯಕ್ತಿಗಳ, ಶಕ್ತಿಗಳ ಕೈವಾಡ ಇದೆಯಾ? ಆ ಮಾಸ್ಟರ್ ಮೈಂಡ್ ಯಾರು? ಆ ಮಾಸ್ಟರ್ ಮೈಂಡ್ ವಿದೇಶದಲ್ಲಿ ಕುಳಿತಿದ್ದಾನಾ? ಪತ್ರಕರ್ತ ವಸಂತ್ ಗಿಳಿಯಾರ್ ಹಾಗಂತ ಒಂದು ಆರೋಪವನ್ನ ಮಾಡ್ತಾರೆ. ಪಾರದರ್ಶಕವಾದ ತನಿಖೆ ಆಗಬೇಕು NIA ಇಂದ. ವಿದೇಶದಲ್ಲಿ ಧರ್ಮಸ್ಥಳ ಷಡ್ಯಂತ್ರದ ಮಾಸ್ಟರ್ ಮೈಂಡ್ ಇದ್ದಾನಾ? ಹಿಂದೂ ಶ್ರದ್ಧಾ ಕೇಂದ್ರಗಳನ್ನೇ ಟಾರ್ಗೆಟ್ ಮಾಡಿ ವಿದೇಶದಲ್ಲಿ ಕುಳಿತು ಪ್ಲಾನ್ ಮಾಡಲಾಗ್ತಾ ಇದೆಯಾ? NIA ತನಿಖೆ ನಡೆಸಿದ್ರೆ ಈ ಕಾರಣದ ಕೈಗಳು ಬಯಲಾಗ್ತವೆ. ಷಡ್ಯಂತ್ರದ ಹಿಂದಿನ ನಿಜವಾದ ರೂವಾರಿಗಳು ಯಾರು ಅನ್ನೋದು ಬಯಲಾಗಬೇಕು. ಧರ್ಮಸ್ಥಳ ಷಡ್ಯಂತ್ರದ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಬಯಲಾಗಬೇಕು. ಸ್ಪಷ್ಟ ಪಾರದರ್ಶಕ ತನಿಖೆ ಆಗಬೇಕು ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ವಸಂತ್ ಗಿಳಿಯಾರ್ ಆರೋಪ ಮಾಡಿದ್ದಾರೆ. ಅಲ್ ಜಜೀರಾದಂತಹ ಸಂಸ್ಥೆ ಇದರ ಬಗ್ಗೆ ಮಾತಾಡ್ತದೆ, ವರದಿ ಮಾಡ್ತದೆ ಅಂತ ಹೇಳಿದ್ರೆ ಇದರ ಹಿಂದೆ ಬಹಳ ಸ್ಪಷ್ಟವಾದಂಥ ಅನುಮಾನ ದೃಢವಾಗ್ತದೆ, ಅದು ನಿಶ್ಚಯ. ಹಾಗಾಗಿ NIA ತನಿಖೆಗೆ ಇದು ತಕ್ಷಣವೇ ಒಳಪಡಬೇಕು. ಧರ್ಮಸ್ಥಳದ ಮೇಲೆ, ನಮ್ಮ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ನಡೀತಾ ಇರುವಂತಹ ಈ ಷಡ್ಯಂತ್ರ, ಇದರ ಹಿಂದೆ ಇರುವಂಥ ಎಲ್ಲ ರೂವಾರಿಗಳು ಯಾರು, ಕಾಣಿಸದ ಯಾವ ಮುಖಗಳು ಇದರ ಹಿಂದೆ ಇವೆ ಅನ್ನೋದು ಬಯಲಾಗಬೇಕು. ಮತ್ತೆ ಸ್ಪಷ್ಟವಾದಂಥ ಪಾರದರ್ಶಕವಾದಂಥ ತನಿಖೆ ಆಗಬೇಕು ಅನ್ನೋದು ನನ್ನ ಆಗ್ರಹ. ಅಲ್ ಜಜೀರಾದಂತಹ ಸಂಸ್ಥೆ ಇದರ ಬಗ್ಗೆ ಮಾತಾಡ್ತದೆ, ವರದಿ ಮಾಡ್ತದೆ ಅಂತ ಹೇಳಿದ್ರೆ ಇದರ ಹಿಂದೆ ಬಹಳ ಸ್ಪಷ್ಟವಾದಂಥ ಅನುಮಾನ ದೃಢವಾಗ್ತದೆ, ಅದು ನಿಶ್ಚಯ. ಹಾಗಾಗಿ NIA ತನಿಖೆಗೆ ಇದು ತಕ್ಷಣವೇ ಒಳಪಡಬೇಕು. ಧರ್ಮಸ್ಥಳದ ಮೇಲೆ, ನಮ್ಮ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ನಡೀತಾ ಇರುವಂತಹ ಈ ಷಡ್ಯಂತ್ರ, ಇದರ ಹಿಂದೆ ಇರುವಂಥ ಎಲ್ಲ ರೂವಾರಿಗಳು ಯಾರು, ಕಾಣಿಸದ ಯಾವ ಮುಖಗಳು ಇದರ ಹಿಂದೆ ಇವೆ ಅನ್ನೋದು ಬಯಲಾಗಬೇಕು. ಮತ್ತೆ ಸ್ಪಷ್ಟವಾದಂಥ ಪಾರದರ್ಶಕವಾದಂಥ ತನಿಖೆ ಆಗಬೇಕು ಅನ್ನೋದು ನನ್ನ ಆಗ್ರಹ. ಅಲ್ ಜಜೀರಾದಂತಹ ಸಂಸ್ಥೆ ಇದರ ಬಗ್ಗೆ ಮಾತಾಡ್ತದೆ, ವರದಿ
ಆಲ್ ರೈಟ್, ಒಂದು ಮೇಜರ್ ಅಲಿಗೇಷನ್ ಅನ್ನ ಪತ್ರಕರ್ತ ವಸಂತ್ ಗಿಳಿಯಾರ್ ಮಾಡಿದ್ದಾರೆ. ಇದರಲ್ಲಿ NIA ತನಿಖೆ ಆಗಬೇಕು, ವಿದೇಶಿ ಫಂಡ್ ಹರಿದು ಬರ್ತಾ ಇದೆ ಅನ್ನುವಂಥದ್ದನ್ನ ವಸಂತ್ ಗಿಳಿಯಾರ್ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಹಿಂದೆ ಶಾರೀಕ್ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಕೇಸ್ನ ಆರೋಪಿ ಶಾರೀಕ್ NIA ತನಿಖೆ ನಡೆಯುವಾಗ ಹೇಳಿದ್ದ, ಇದು ಧರ್ಮಸ್ಥಳದಲ್ಲಿ ಆಗಬೇಕಾಗಿತ್ತು ಈ ಕುಕ್ಕರ್ ಬಾಂಬ್ ಬ್ಲಾಸ್ಟ್, ಹಾಗೆ ಪ್ಲಾನ್ ಮಾಡಲಾಗಿತ್ತು, ಅಲ್ಲಿ ವಿಫಲ ಆಯಿತು, ಆನಂತರ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯಿತು. ಹಾಗೆ ಇನ್ನೂ ಆ ಥರದ ಪ್ಲಾನ್ಗಳು ನಡೀತಾ ಇದೆಯಾ? ಧರ್ಮಸ್ಥಳವೇ ಉಗ್ರರ ಟಾರ್ಗೆಟ್ ಆಗಿಂಥದ್ದು, ಹಾಗಾಗಿ ಅದಕ್ಕೆ ವಿದೇಶದಿಂದ ಹಣ ಹರಿದು ಬರ್ತಾ ಇದೆ ಅಂತ ಪತ್ರಕರ್ತ ವಸಂತ್ ಗಿಳಿಯಾರ್ ಹೇಳಿದ್ದಾರೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಪತ್ರಕರ್ತ ವಸಂತ್ ಗಿಳಿಯಾರ್ ಮೇಜರ್ ಆರೋಪವನ್ನು ಮಾಡಿದ್ದಾರೆ. NIA ತನಿಖೆ ಆಗಬೇಕು, ವಿದೇಶಿ ಹಣ ಹರಿದು ಬರ್ತಾ ಇದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ವಿದೇಶಿ ರೂವಾರಿ, ಆಲ್ ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡೋಣ ನಾಗೇಂದ್ರ ಬಾಬುನ. ಮಾಸ್ಟರ್ ಮೈಂಡ್ ಯಾರೋ ಇದ್ದಾನೆ ವಿದೇಶದಲ್ಲಿ ಅಂತ ಕೂಡ ವಸಂತ್ ಗಿಳಿಯಾರ್ ಹೇಳ್ತಾ ಇದ್ದಾರೆ. ವಿದೇಶದಲ್ಲಿ ಇದೆಲ್ಲ ಪ್ಲಾನ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇದಕ್ಕೆ ಕೋಟಿ ಕೋಟಿ ಹಣ ಹರಿದು ಬರ್ತಾ ಇದೆ. ಯಾರಾದ್ರೂ ಒಬ್ಬೊಬ್ರು ಬಂದು ಯಾಕೆ ಈ ಥರ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ? ಆ ಸುಳ್ಳು ಆರೋಪಗಳನ್ನು ಮಾಡೋದ್ರಿಂದ ಅವರಿಗೇನು ಲಾಭ? ಕೋಟಿ ಕೋಟಿ ಹಣ ಹರಿದು ಬರ್ತಾ ಇದೆಯಾ ಇಡೀ ತನಿಖೆಗೆ? ಆಲ್ ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಪತ್ರಕರ್ತ ವಸಂತ್ ಗಿಳಿಯಾರ್ ಮೇಜರ್ ಆರೋಪಗಳನ್ನು ಮಾಡಿದ್ದಾರೆ. ಮೊದಲನೇದು, ಕುಕ್ಕರ್ ಬಾಂಬ್ ಬ್ಲಾಸ್ಟ್ನಲ್ಲಿ ಶಾರೀಕ್ ಧರ್ಮಸ್ಥಳ ಟಾರ್ಗೆಟ್ ಅಂತ ಹೇಳಿದ್ದ ಅಂತ. ಉಗ್ರರ ಯೋಜನೆಗಳು ಇನ್ನೂ ಏನೆಲ್ಲ ಯೋಜನೆಗಳಿದೆ, ಅದಕ್ಕೆ ಪೂರಕವಾಗಿ ಏನೆಲ್ಲ ಸಾಕ್ಷ್ಯಗಳು ಮಾಹಿತಿಗಳು ಲಭ್ಯ ಇದೆ ಒಂದು. ಎರಡನೇದು, ED ಆಲ್ರೆಡಿ ಎಂಟರ್ ಆಗಿದೆ ಅಂತ ಹೇಳಲಾಗಿದೆ. ವಿದೇಶಿ ಹಣ ಹರಿದು ಬರ್ತಾ ಇದೆ ಅಂತ ಹೇಳೋದಕ್ಕೆ ವಸಂತ್ ಗಿಳಿಯಾರ್ ಏನೆಲ್ಲ ಆರೋಪವನ್ನು ಮಾಡ್ತಾರೆ, ಯಾವ ಕಾರಣಕ್ಕೆ ವಿದೇಶಿ ಹಣ ಹರಿದು ಬರ್ತಾ ಇದೆ ಅಂತ ಅವರು ಆರೋಪವನ್ನು ಮಾಡ್ತಾರೆ. ಇನ್ನು ಮೂರನೇದು, ಮಾಸ್ಟರ್ ಮೈಂಡ್ ಒಬ್ಬ ವಿದೇಶದಲ್ಲಿದ್ದಾನೆ ಅಂತ ವಸಂತ್ ಗಿಳಿಯಾರ್ ಹೇಳ್ತಾ ಇದ್ದಾರೆ. ಯಾಕೆ ಅಂಥದ್ದೊಂದು ಆರೋಪವನ್ನು ಮಾಡ್ತಾ ಇದ್ದಾರೆ? ಇವತ್ತಿನ ಈ ಬುರ್ಡೆ ಷಡ್ಯಂತ್ರಕ್ಕೂ ಈ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೂ ಏನು ಲಿಂಕ್ ಇದೆ, ಏನೆಲ್ಲ ಆರೋಪಗಳಿದೆ? ನಾಗೇಂದ್ರ ಬಾಬು, ಡೀಟೇಲ್ ಆಗಿ ವಿವರಿಸ್ತಾ ಹೋಗಿ. ಶ್ರೀಲಕ್ಷ್ಮಿ, ನೋಡಿ, ಈಗ ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ಏನು ಕಂಕನಾಡಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಘಟನೆ ಅದು. ಆ ಘಟನೆಗೆ ಸಂಬಂಧಪಟ್ಟಂತೆ NIA ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟನ್ನು ಕೂಡ ಸಬ್ಮಿಟ್ ಮಾಡಿತ್ತು. ಆ ಸಂದರ್ಭದಲ್ಲಿ ED ಕೂಡ ಎಂಟ್ರಿಯಾಗಿ ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿದೆ. ಪ್ರಮುಖವಾಗಿ ED ಈಗ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದೆ. ಇದರಲ್ಲಿ ಯಾವ ರೀತಿಯಾಗಿ ಏಜೆಂಟ್ಗಳ ಥ್ರೂ ಇವರಿಗೆ ಹಣ ಸಂದಾಯವಾಗಿದೆ ಅಂತ ಹೇಳಿ, ಅದರಲ್ಲೂ ಮೊಹಮ್ಮದ್ ಶಾರೀಕಿಗೆ ಯಾವ ರೀತಿಯಾಗಿ ಹಣ ಸಂದಾಯ ಆಗಿದೆ ಅನ್ನೋದರ ಬಗ್ಗೆ ಡೀಟೇಲ್ ಆಗಿ ಒಂದು ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿದೆ. ಅದರಲ್ಲಿ ಎಲ್ಲವೂ ಕೂಡ ಕ್ರಿಪ್ಟೋ ಕರೆನ್ಸಿ ಥ್ರೂ ಇಲ್ಲಿ ಹಣ ಒಂದು ರವಾನೆ ಆಗಿದೆ, ಒಂದು ಹಣ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋ ಮಾಹಿತಿಯನ್ನು ED ತನ್ನ ಪ್ರೆಸ್ ನೋಟಲ್ಲಿ ರಿಲೀಸ್ ಮಾಡಿರುವಂಥದ್ದು. ನೋಡಿ, ಇಲ್ಲಿ ಪ್ರಮುಖವಾಗಿ ಈ ಹಣ ಸಂದಾಯ ಆಗಿರೋದಕ್ಕೆ ಕಾರಣ ಒಂದು ಕಡೆ ಆದರೆ 2.5 ಹತ್ರ 3 ಲಕ್ಷದವರೆಗೂ ಕೂಡ ಕ್ರಿಪ್ಟೋ ಕರೆನ್ಸಿ ಮೂಲಕ ಇವರಿಗೆ ಹಣ ಸಂದಾಯ ಆಗಿದೆ ಅನ್ನೋದು, ಅದು ಏಜೆಂಟ್ ಥ್ರೂ ಅನ್ನೋದು ಈಗ ED ಕಂಡುಕೊಂಡಿರುವಂಥ ಮಾಹಿತಿ. ಇದರ ಜೊತೆಗೆ ಕೆಲ ಏಜೆಂಟರ್ಗಳು ನೇರವಾಗಿ ಶಾರೀಕನ್ನ ಭೇಟಿ ಮಾಡಿ ಆತನಿಗೆ ಬೈ ಹ್ಯಾಂಡ್ ಒಂದು 40,000ದಷ್ಟು ಹಣವನ್ನು ಕೂಡ ಕೊಟ್ಟಿದ್ರು ಅಂತ ಹೇಳಿ ಈ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಯಾವ ಕಾರಣಕ್ಕೋಸ್ಕರ ಈ ಹಣ ಸಂದಾಯ ಆಗಿದೆ ಅನ್ನೋದಾದರೆ, ಪ್ರಮುಖವಾಗಿ ಈ ಇಂಪ್ರವೈಸಿವ್ ಎಕ್ಸ್ಪ್ಲೋಸ್ ಡಿವೈಸನ್ನು ಕೊಂಡುಕೊಳ್ಳೋದಕ್ಕೆ, ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಕೊಂಡುಕೊಳ್ಳುವ ಸಲುವಾಗಿ ಈ ಹಣವನ್ನು ಅವರಿಗೆ ಶಾರೀಕಿಗೆ ರವಾನೆ ಮಾಡಲಾಗಿತ್ತು ಅನ್ನೋದು ಈಗ ಪ್ರಮುಖವಾದಂಥ ಆರೋಪ. ಈತ ಮೈಸೂರಿಗೆ ಹೋಗಿ ಅಲ್ಲಿ ಒಂದಷ್ಟು ಅದಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ಪರ್ಚೇಸ್ ಮಾಡಿದ್ದ. ಅದಾದ ಬಳಿಕ
ಈತ ಮಂಗಳೂರಿಗೆ ಬರ್ತಾನೆ. ನೋಡಿ, ಅವರ ಟಾರ್ಗೆಟ್ ಇದ್ದಿದ್ದು ಒಂದು ಮೈಸೂರು ಕೂಡ ಇತ್ತು, ಮತ್ತೊಂದು ಕಡೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಕೂಡ ಟಾರ್ಗೆಟ್ ಆಗಿತ್ತು. ಬೇರೆ ಬೇರೆ ಜಾಗದಲ್ಲೂ ಕೂಡ ಅವರು ಕುಕ್ಕರ್ ಬ್ಲಾಸ್ಟನ್ನು ಮಾಡೋದಕ್ಕೆ ಪ್ಲಾನಿಂಗನ್ನು ಮಾಡಿಕೊಂಡಿದ್ದು. ಆದರೆ ಅವರು 2 ಅವರ್ ಟೈಮಿಂಗನ್ನು ಸೆಟ್ ಮಾಡುವ ಬದಲಾಗಿ 2 ಸೆಕೆಂಡ್ ಅದು ಸೆಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಅದು ತಕ್ಷಣಕ್ಕೆ ಬ್ಲಾಸ್ಟ್ ಆಗುತ್ತೆ. ಅವರ ಪ್ಲಾನ್ ಎಲ್ಲವೂ ಕೂಡ ಟುಸ್ ಆಗೋಗುತ್ತೆ. ಇದೆಲ್ಲ ಆದ ಬಳಿಕ ಇಲ್ಲಿ ಧರ್ಮಸ್ಥಳ ಶ್ರೀ ಕ್ಷೇತ್ರನೇ ಟಾರ್ಗೆಟ್ ಆಗಿದ್ದು ಯಾಕೆ, ಯಾವ ಕಾರಣಕ್ಕೋಸ್ಕರ? ಅದು ಆಬ್ವಿಯಸ್ಲಿ ಭಯೋತ್ಪಾದಕರಿಗೆ ಹಿಂದೂ ದೇವಸ್ಥಾನಗಳು, ಹಿಂದೂ ಟೆಂಪಲ್ಗಳೇ ಟಾರ್ಗೆಟ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರುವಂಥದ್ದು. ಈ ಹಿಂದೆ ಕೂಡ ಅಂಥದ್ದೇ ಘಟನೆಗಳು ನಡೆದಿದೆ, ಬಹಳಷ್ಟು ಘಟನೆಗಳು ಕೂಡ ನಡೆದಿದೆ. ಹಾಗಾಗಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ಕೂಡ ಎಂಟ್ರಿ ಆಗಿದ್ದು ಒಂದು ಪ್ರೆಸ್ ನೋಟನ್ನು ಕೂಡ ರಿಲೀಸ್ ಮಾಡಿದೆ ಶ್ರೀಲಕ್ಷ್ಮಿ. ಮತ್ತೊಂದು ಕಡೆ ನೋಡಿ, ಪ್ರಮುಖವಾಗಿ ವಸಂತ ಗಿಳಿಯಾರ್ ಅವರು ಆರೋಪವನ್ನು ಮಾಡ್ತಾ ಇರುವಂತೆ ಈಗ ಈ ಒಂದು ಬುರ್ಡೆ ಗ್ಯಾಂಗ್ ಏನಿದೆಯಲ್ಲ, ಇದು ಕೂಡ ಷಡ್ಯಂತ್ರ ಮಾಡಿದೆ, ಇದಕ್ಕೂ ಕೂಡ ಫಾರಿನ್ ಫಂಡ್ ಆಗಿರಬಹುದು ಅಂತೇಳಿ ಅವರು ಕೂಡ ಒಂದಷ್ಟು ಆರೋಪಗಳನ್ನು ಪತ್ರಕರ್ತ ವಸಂತ ಗಿಳಿಯಾರ್ ಅವರು ಮಾಡ್ತಿದ್ದಾರೆ. ನೋಡಿ, ಒಂದು ಕಡೆ ಅಲ್ಲಿ ಧರ್ಮಸ್ಥಳ ಟಾರ್ಗೆಟನ್ನು ಮಾಡಿಕೊಂಡು ಕುಕ್ಕರ್ ಬ್ಲಾಸ್ಟ್ ಮಾಡೋಕ್ಕೆ ಪ್ಲಾನನ್ನು ಮಾಡಿದ್ರು, ಅದಕ್ಕೂ ಕೂಡ ಫಾರಿನ್ ಫಂಡ್ ಬಂದಿತ್ತು. ಅದು ಏಜೆಂಟ್ಗಳ ಥ್ರೂ ಅವರಿಗೆ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಆಗಿದ್ದು, ಕ್ರಿಪ್ಟೋ ಕರೆನ್ಸಿ ಮೂಲಕ ಒಂದಷ್ಟು ವರ್ಗಾವಣೆಗಳಾಗಿತ್ತು ಅಂತೇಳಿ ಸ್ಪಷ್ಟವಾಗಿ ಮಾಹಿತಿ ಸಿಗ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಪತ್ರಕರ್ತ ವಸಂತ ಗಿಳಿಯಾರ್ ಅವರು ಮಾಡ್ತಾ ಇರುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಈ ಒಂದು ಚಿನ್ನಿಯನನ್ನು ಅರೆಸ್ಟ್ ಮಾಡಿ SIT ತನಿಖೆಯನ್ನು ನಡೆಸ್ತಾ ಇದೆ. ಈ ಚಿನ್ನಿಯನ್ನ ಜೊತೆಯಲ್ಲಿದ್ದವರಿಗೆ ಕೂಡ ಫಾರಿನ್ ಫಂಡ್ ಬಂದಿದೆ ಅಂತೇಳಿ ಗಂಭೀರವಾದಂಥ ಆರೋಪವನ್ನು ಮಾಡ್ತಿದ್ದಾರೆ. ಒಂದು ವೇಳೆ ನೋಡಿ, ಇಲ್ಲಿ ಫಾರಿನ್ ಫಂಡ್ ಆಗಿದೆ ಅನ್ನೋದೇನಾದರೂ ಕ್ಲೂ ಸಿಕ್ಕಿದ್ರು ಕೂಡ ಇಡಿ ಎಂಟ್ರಿ ಆಗುತ್ತೆ. ಈಗ ಇಡಿ ಎಂಟ್ರಿ ಆಗಿ ಫೆಮಾ ಅಡಿಯಲ್ಲಿ, ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮನಿ ಆ್ಯಕ್ಟ್ನ ಅಡಿಯಲ್ಲಿ ತನಿಖೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡುತ್ತೆ. ನೋಡಿ, ಅವರು ದೂರನ್ನು ದಾಖಲು ಮಾಡಿಕೊಳ್ಳೋದಿಲ್ಲ, ಆದರೆ ಅದಕ್ಕೆ ಬದಲಾಗಿ ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಇಡಿ ಮಾಡುತ್ತೆ. ಈಗ ಬಹುತೇಕ ನಮಗಿರುವಂಥ ಮಾಹಿತಿ ಪ್ರಕಾರ ಇಡಿ ಆ ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗಿರುತ್ತೆ. ನೋಡಿ, ಈಗ ಆಲ್ರೆಡಿ ಒಡನಾಡಿ ಸಂಸ್ಥೆಯ ಒಂದು 5 ವರ್ಷಗಳ ಟ್ರಾನ್ಸಾಕ್ಷನ್, ಸಂವಾದ ಸಂಸ್ಥೆಯ 5 ವರ್ಷಗಳ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಇಡಿ ಒಂದು ಲೆಟರನ್ನು ಕೂಡ ಬರೆದಿದೆ, ಅದು SBIಗೆ. ಹಾಗಾಗಿ ಇಡಿ ಎಂಟ್ರಿ ಆಗಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದರೆ ಈ ಒಡನಾಡಿ ಸಂಸ್ಥೆಗೂ ಈ ಗಿರೀಶ್ ಮಟ್ಟಣ್ಣ ಅವರು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಯಾವ ರೀತಿಯಾದಂಥ ಲಿಂಕ್ ಅಂತ ನೋಡ್ತಾ ಹೋದಾಗ ಇವರೆಲ್ಲರೂ ಕೂಡ 2 ವರ್ಷಗಳಿಂದಲೂ ಕೂಡ ಒಂದಷ್ಟು ಪ್ಲಾನ್ಗಳನ್ನು ಮಾಡಿದ್ರು ಅನ್ನೋದು ಈಗ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇದೆ. ಹಾಗಾಗಿ ಇಲ್ಲೂ ಕೂಡ ಈ ಒಂದು ಚಿನ್ನೆಯನ್ನ ಮುಸುಕುದಾರಿ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಇಲ್ಲೂ ಕೂಡ ಷಡ್ಯಂತ್ರವನ್ನು ಮಾಡಿದ್ರ ಈ ಒಂದು ಗ್ಯಾಂಗ್ ಅನ್ನೋದು ಒಂದು ಕಡೆ ಆರೋಪ. ಆದರೆ ಮತ್ತೊಂದು ಕಡೆ ಇಲ್ಲಿ ಫಾರಿನ್ ಫಂಡಿಂಗ್ ಆಗಿದೆ ಅನ್ನೋದು ವಸಂತ ಗಿಳಿಯಾರ್ ಅವರ ಆರೋಪ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ SIT ತನಿಖೆಯನ್ನು ನಡೆಸ್ತಾ ಇರುವಂಥ ಸಂದರ್ಭದಲ್ಲೇ ಇಡಿ ಕೂಡ ಎಂಟ್ರಿ ಆಗಿ ತನಿಖೆಯನ್ನು ನಡೆಸುವಂಥ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು. ಡೀಟೇಲ್ಸ್ಗಾಗಿ ಧರ್ಮಸ್ಥಳ ಕೇಸ್ನಲ್ಲಿ ಮಿಂಚಿನ ತನಿಖೆ ಆಗ್ತಾ ಇದೆ. ಈ ಬುರ್ಡೆ ಗ್ಯಾಂಗ್ನ ಹಿಂದಿದ್ದ ದೊಡ್ಡ ದೊಡ್ಡ ಮುಖಗಳು ಬಯಲಾಗುವಂಥ ಸಮಯ ಬಂದಿದೆ. ಈ ಚಿನ್ನಯ್ಯನನ್ನ ಸಪೋರ್ಟ್ ಮಾಡಿದ್ದಂತಹ ವಕೀಲ KV ಧನಂಜಯ್ ಅವರ ವಿರುದ್ಧ ಕೂಡ ಸಾಕಷ್ಟು ಆರೋಪ ಕೇಳಿಬಂದಿತ್ತು. ಇದೀಗ ಅವರ ವಿರುದ್ಧ ಧರ್ಮಸ್ಥಳ ಗ್ರಾಮಸ್ಥರು SITಗೆ ದೂರು ಕೊಟ್ಟಿದ್ದಾರೆ. ಧರ್ಮಸ್ಥಳ ವಿರುದ್ಧ ತಲೆಬುರುಡೆ ಕತೆ ಕಟ್ಟಿದ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಇದೀಗ ಬಟಾಬಯಲಾಗಿದೆ. ಚಿನ್ನಯ್ಯನ ಮುಖವಾಡ ಕಳಚಿ ಬಿದ್ದಿದೆ. ಅನನ್ಯ ಭಟ್ ಕತೆ ಶುದ್ಧ ಸುಳ್ಳು ಅಂತ ಮ್ಯಾಜಿಕ್ ಅಜ್ಜಿ ಕ್ಷಮೆಯನ್ನ ಕೋರ್ತಾ ಇದ್ದಾರೆ. ಯೂಟ್ಯೂಬರ್ ಸಮೀರ್ಗೆ SIT ಡ್ರಿಲ್ ಮಾಡ್ತಿದೆ. ಮಾಸ್ಕ್ ಮ್ಯಾನ್ ತೋಡಿದಂತಹ ಗುಂಡಿಗೆ ಬಿದ್ದು ತಿಮುರುಡಿ ಮಟ್ಟನ್ನವರ್ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ. ವಕೀಲ KV ಧನಂಜಯ್ ವಿರುದ್ಧ SITಗೆ ದೂರು. ಧರ್ಮಸ್ಥಳ ಗ್ರಾಮಸ್ಥ ರಾಜೇಂದ್ರ ಕಂಪ್ಲೇಂಟ್. ಧರ್ಮಸ್ಥಳದಲ್ಲಿ 100 ಶವ ಹೂತಿಟ್ಟ ಬಗ್ಗೆ ವಕೀಲ KV ಧನಂಜಯ್ ಗಟ್ಟಿಯಾಗಿ ಧ್ವನಿಯನ್ನ ಎತ್ತಿದ್ರು. ಈ ಪ್ರಕರಣದಲ್ಲಿ ಕೇರಳ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಆಗ್ರಹಿಸಿದ್ರು. SIT ರಚನೆಗೂ ಕೂಡ ಕಾರಣವಾಗಿದ್ದ ಇದೇ ವಕೀಲ KV ಧನಂಜಯ್ ವಿರುದ್ಧ ಇದೀಗ ಧರ್ಮಸ್ಥಳ ಗ್ರಾಮಸ್ಥರು SITಗೆ ದೂರು ನೀಡಿದ್ದಾರೆ. ವಕೀಲ KV ಧನಂಜಯ್, ಓಜಸ್ವಿ ಗೌಡ, ಸಚಿನ್ ದೇಶಪಾಂಡೆ, ದಿವೀನ್, ಧೀರಜ್ ಹಾಗೂ ಮಂಜುನಾಥ್ರನ್ನ ತನಿಖೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಅನಾಮಿಕ ಅಥವಾ ದೂರುದಾರ ಏನು ತನ್ನ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆಗ ಕೆಳಗಿನ ಸಾಲಿನಲ್ಲಿ ಇದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಸುಪ್ರೀಂ ಕೋರ್ಟಿನ ವಕೀಲರಾದಂಥ KV ಧನಂಜಯರವರಿಗೆ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನೀಡಿದ್ದ ಮೇಲೆ ಆ ದಾಖಲೆಗಳನ್ನು ಅಧ್ಯಯನ ಮಾಡುವಂಥದ್ದು SIT ತಂಡದ ಆದ್ಯ ಕರ್ತವ್ಯ ಆಗಿರ್ತದೆ. ಹಾಗಾಗಿ ಏನು ಧನಂಜಯ ಅಂತ ಇದ್ದಾರಾ ಮತ್ತು ಅವರ ತಂಡ ಇದ್ದಾರೆ, ಅವರನ್ನು ಕರೆಸಿಬಿಟ್ಟು ವಿಚಾರಣೆ ಮಾಡಿದಾಗ ಇನ್ನಷ್ಟು ಪೂರಕಾಂಶಗಳು ಸಿಗ್ಬೋದು, ಅಥವಾ ಈ ಒಂದು ಷಡ್ಯಂತ್ರದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತ ಹೇಳುವಂಥದ್ದು ಕೂಡ ಸತ್ಯ ಅನಾವರಣ ಆಗ್ತದೆ. ದಾಖಲೆ ಹಿಂದಿನ ಷಡ್ಯಂತ್ರ ಹೊರಬರಬೇಕು.
ಇದಕ್ಕೆ ಪೂರಕವಾದಂಥ ಎಲ್ಲ ದಾಖಲೆಗಳನ್ನು ಕೆ.ವಿ. ಧನಂಜಯ ಅವರ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದಂಥ ಕೆ.ವಿ. ಧನಂಜಯ ಅವರವರಿಗೆ ನೀಡಿದ್ದೇವೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅದಾದ ಮೇಲೆ ಇದನ್ನು ಅವರ ಇಬ್ಬರು ಧನಂಜಯ ರಾವ್ ಅವರ ಸಹ ವಕೀಲರು ಕೂಡ ಅದನ್ನು ಪ್ರೆಸ್ ನೋಟಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಪೂರಕ ಎಲ್ಲ ದಾಖಲೆಗಳನ್ನು ಕೊಡ್ತಾರೆ ಅಂತೇಳಿ, ಕೊಟ್ಟಿದ್ದೇವೆ ಅಂತೇಳಿ. ನ್ಯಾಯವಾದಿಗೂ ಒಂದೇ, ಸಾಮಾನ್ಯ ಪ್ರಜೆಗೂ ಒಂದೇ. ಹಾಗಿರುವಾಗ ಇದರ ಬಗ್ಗೆ ಸೂಕ್ತವಾದಂಥ ತನಿಖೆಯನ್ನು ಅವರಿಗೂ ಹೇಳಬೇಕು, ಅವರಿಗೂ ಮಾಡಬೇಕು. ಯೂಟ್ಯೂಬರ್ ಅಭಿಷೇಕ್ಗೂ ಎಸ್ಐಟಿ ಡ್ರಿಲ್. ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರದಲ್ಲಿ ತೊಡಗಿದ್ದ ಯೂಟ್ಯೂಬರ್ ಅಭಿಷೇಕ್ಗೂ ಕೂಡ ಎಸ್ಐಟಿ ಡ್ರಿಲ್ ಮಾಡಿದೆ. ಜಯಂತ್ ಜೊತೆ ಬಂಗ್ಲೆಗುಡ್ಡಕ್ಕೆ ಹೋಗಿದ್ದ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಮ್ಯಾಜಿಕ್ ಅಜ್ಜಿ ಸುಜಾತ ಭಟ್ ಬಗ್ಗೆಯೂ ಕೂಡ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರು, ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ, ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರಕ್ಕೆ 2 ವರ್ಷ ಮೊದಲೇ ಪ್ಲಾನ್ ರೆಡಿಯಾಗಿತ್ತ. ಏನದು ಪ್ಲಾನ್? ಯಾರು ಆ ಪ್ಲಾನ್ನಲ್ಲಿ ಭಾಗಿಯಾಗಿದ್ದಂಥವರು? ಅವರು ಈಗ ಹೇಗೆ ಹೊರಗಡೆ ಬರ್ತಾ ಇದ್ದಾರೆ? 2 ವರ್ಷಕ್ಕೂ ಮುನ್ನ ರೆಡಿಯಾದ ಪ್ಲಾನ್ ಎಂಥದ್ದು? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್. ಧರ್ಮಸ್ಥಳ ಷಡ್ಯಂತ್ರದ ಅತಿ ದೊಡ್ಡ ಸ್ಟೋರಿ ಇದು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಮೊದಲೇ ಪ್ಲಾನ್ ನಡೆದಿತ್ತ. 2 ವರ್ಷಗಳ ಹಿಂದೆಯೇ ಷಡ್ಯಂತ್ರಕ್ಕೆ ಸ್ಕೆಚ್ ರೆಡಿಯಾಗಿತ್ತ. ರಿಪಬ್ಲಿಕ್ ಕನ್ನಡದಲ್ಲಿ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್. ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ, ಧರ್ಮಸ್ಥಳ ಷಡ್ಯಂತ್ರದ ಅತಿ ದೊಡ್ಡ ಸ್ಟೋರಿ. 2 ವರ್ಷಕ್ಕೂ ಮೊದಲೇ ಪ್ಲಾನ್ ನಡೆದಿತ್ತ. ಧರ್ಮಸ್ಥಳ ಷಡ್ಯಂತ್ರಕ್ಕೂ ಈ ಒಡನಾಡಿ ಸಂಸ್ಥೆಗೂ ಏನು ಲಿಂಕ್? ಒಡನಾಡಿ ಅನ್ನುವಂತಹ ಸಂಸ್ಥೆ ಏನಿದೆಯಲ್ಲ, ಈ ಸಂಸ್ಥೆಗೂ ಧರ್ಮಸ್ಥಳ ಷಡ್ಯಂತ್ರಕ್ಕೂ ಲಿಂಕ್ ಏನಿದೆ? 2 ವರ್ಷಕ್ಕೂ ಮುಂಚೆಯೇ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥ ಸ್ಟ್ಯಾನ್ಲಿ ಈ ಕುರಿತಾಗಿ ಮಾತನಾಡಿದ್ರ? ಧರ್ಮಸ್ಥಳ ಕುರಿತಾಗಿ ಮಾತನಾಡಿದ್ರ? ಏನು ಮಾತನಾಡಿದ್ರು? 2 ವರ್ಷದಿಂದ ಹೀಗೆ ಮಾಡಬೇಕು ಅಂತ ಒಂದು ಸ್ಕೆಚ್ ರೆಡಿಯಾಗಿತ್ತ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತೆ. ಸೌಜನ್ಯ ಹೋರಾಟದ ಮುಂದುವರೆದ ಭಾಗವಾಗಿ ಸಂತೋಷ್ ರಾವ್ ರಿಲೀಸ್ ಬಳಿಕ ನಡೆದಿದ್ದಂತಹ ಪ್ರತಿಭಟನೆ ಅದು. ಇನ್ನೂ ಹಲವು ಪ್ರತಿಭಟನಾ ಸಭೆಗಳು ನಡೆಯುತ್ತೆ. ಆ ಸಭೆಗಳಲ್ಲೆಲ್ಲ ಈ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥ ಸ್ಟ್ಯಾನ್ಲಿ ಭಾಗಿಯಾಗ್ತಾನೆ. ಒಂದು ಸಿದ್ಧಾಂತದ ಭಾಗವಾಗಿ ಇಡೀ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆಯಾ ಧರ್ಮಸ್ಥಳ ಷಡ್ಯಂತ್ರದ ಹಿಂದೆ? ನೋಡಿ, ಆನಂತರ ಈಗ ಈ ಮಾಸ್ಕ್ ಮ್ಯಾನ್ ನಂತರ ಒಬ್ರು ಮಾಸ್ಕ್ ಲೇಡಿ ಬರ್ತಾರಲ್ಲ, ರಿಪಬ್ಲಿಕ್ ಕನ್ನಡ ಅವರನ್ನ ಎಕ್ಸ್ಪೋಸ್ ಮಾಡಿತ್ತು. ಆಕೆ ಹೇಳ್ತಾ ಇರುವಂಥದ್ದು ಕೂಡ, ತಾನು 13 ವರ್ಷಗಳ ಹಿಂದೆ ಸೌಜನ್ಯಾಳ ಕಿಡ್ನ್ಯಾಪ್ ಆಗಿದ್ದನ್ನ ನೋಡಿದ್ದೆ ಅಂತ ಹೇಳ್ತಾ ಇರೋ ಲೇಡಿ ಬಂದಿರೋದು ಕೂಡ ಇದೇ ಒಡನಾಡಿ ಸಂಸ್ಥೆಯ ಮುಖಾಂತರ. ಆಕೆ ಕೂಡ ಹೇಳ್ತಾ ಇರುವಂಥದ್ದು, ನಾನು ಒಡನಾಡಿ ಸಂಸ್ಥೆಗೆ ಕಂಪ್ಲೇಂಟ್ ಕೊಟ್ಟೆ, ನಾನು ಒಡನಾಡಿ ಸಂಸ್ಥೆಯ ಮುಖಾಂತರ ಬರ್ತಾ ಇರ್ತಕ್ಕಂಥದ್ದು ಅಂತ. ಮಂಡ್ಯದ ಮಾಸ್ಕ್ ಮಹಿಳೆಯ ಹಿಂದೆ ಕೂಡ ಇದೇ ಒಡನಾಡಿ ಸಂಸ್ಥೆ ಇದೆಯಾ? ಇವೆಲ್ಲವೂ ಒಂದು ಪ್ಲಾನ್ಡ್ ಪ್ರೋಗ್ರಾಮ. ಹೀಗೆ ಮಾಡಬೇಕು ಅಂತ ಸ್ಕೆಚ್ ಮಾಡಿಕೊಂಡು ಒಬ್ಬೊಬ್ಬರನ್ನೇ ಒಂದೊಂದೇ ಕ್ಯಾರೆಕ್ಟರ್ನ ಬಿಡ್ತಾ ಬರೋದು ಮುಂದುಗಡೆಗೆ. ಒಟ್ಟಿನಲ್ಲಿ ನಿರಂತರವಾಗಿ ಒಂದಲ್ಲ ಒಂದು ಆರೋಪಗಳು ಕೇಳಿ ಬರ್ತಾ ಇರಬೇಕು. ಆ ಆರೋಪ ಸುಳ್ಳು ಅಂತ ಪ್ರೂವ್ ಆಗೋಷ್ಟೊತ್ತಿಗೆ ಇನ್ನೊಂದು ಕ್ಯಾರೆಕ್ಟ್ರು, ಮತ್ತೊಂದು ಆರೋಪ, ಮತ್ತೊಂದು ಸುಳ್ಳು. ಅದು ಸುಳ್ಳು ಅಂತ ಪ್ರೂವ್ ಮಾಡೋಕ್ಕೆ ಮತ್ತೊಂದು SIT ರಚನೆ ಮಾಡಬೇಕಾಗತ್ತಾ ಸರ್ಕಾರ? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಧರ್ಮಸ್ಥಳ ಕರ್ನಾಟಕದ ಕೋಟಿ ಕೋಟಿ ಹಿಂದೂಗಳ ಶ್ರದ್ಧಾ ಕೇಂದ್ರ. ಹಾಗಾಗಿ ನಿರಂತರವಾಗಿ ಅದರ ವಿರುದ್ಧ ಅಪಪ್ರಚಾರ ಮಾಡ್ತಾ ಹೋಗೋದು ಇವರ ಉದ್ದೇಶನ. ಒಂದಲ್ಲ ಒಂದು ವ್ಯಕ್ತಿಗಳು ಒಂದಲ್ಲ ಒಂದು ಬಗೆಯ ಅಪಪ್ರಚಾರ, ಒಂದಲ್ಲ ಒಂದು ಬಗೆಯ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿ ಹೇಳ್ತಾ ಹೋಗುವಂಥದ್ದು. ಅದು ಸುಳ್ಳು ಅಂತ ತನಿಖೆ ನಡೆದು ಕೋರ್ಟಿಗೆ ಹೋಗಿ ಅಥವಾ ಅದು ಬಯಲಾಗೋ ಅಷ್ಟೊತ್ತಿಗೆ ವರ್ಷಗಳೇ ಬೇಕಾಗತ್ತೆ. ಅಷ್ಟೊತ್ತಿಗೆ ಆಲ್ರೆಡಿ ಅವರಿಗೆ ಬೇಕಾಗಿದ್ದ ಅಪಪ್ರಚಾರ ಆಗಿಬಿಟ್ಟಿರುತ್ತೆ. ಇದು ಇವರ ಪ್ಲಾನ್.
ಇದಕ್ಕಾಗಿಯೇ ವಿದೇಶದಿಂದ ಕೂಡ ಹಣ ಹರಿದು ಬರ್ತಾ ಇದೆಯಾ ಅನ್ನೋ ಅನುಮಾನಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸೌಜನ್ಯ ಅನ್ನುವ ಹೆಸರನ್ನ ಬಳಸಿಕೊಂಡು, ಆ ಪ್ರಕರಣದ ವಿಚಾರವನ್ನ ಬಳಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ಷಡ್ಯಂತ್ರ ಮಾಡ್ತಾ ಹೋಗೋದು ಇವರ ಪ್ಲಾನ. ಇದು ಎಲ್ಲ ಕಡೆನೂ ಹರಡಿರ್ಬೋದು. ಬಟ್ ನನ್ನ ಕಣ್ಣಿಗೆ, ನನ್ನ ಕಿವಿಗೆ ಕೇಳಿದ್ದು 2023ರಲ್ಲಿ. ಯಾಕಂದರೆ ನಮ್ಮ ಮನೇಲಿ ಟಿ ವಿ ಇಲ್ಲ. ಬಂದಾಗ ಇದು ಪ್ರಕರಣ ಬೆಳಕಿಗೆ ಬಂದಾಗ ನಮ್ಮ ಮನೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ, ನಾವು ಯಾವ ಸ್ಥಿತಿಲಿ ಇದ್ದೀವಿ ಅಂತ. ಜೊತೆಗೆ ನಾನು ಇದನ್ನು ಎಲ್ಲಿ ಹೇಳಬೇಕು, ಆಮೇಲೆ ಇದು 23ನೇ ಇಸ್ವಿಲಿ ಈ ವಿಚಾರ ನನ್ನ ಗಮನಕ್ಕೆ ಬಂದಾಗ ನಾನು ಇದನ್ನು ನನಗೆಲ್ಲ ಗೊತ್ತಲ್ಲ, ನಾನು ಎಲ್ಲಿ ಹೋಗಬೇಕು, ಏನು ಹೇಳಬೇಕು, ಯಾರ ಹತ್ರ ಹೇಳ್ಬೇಕು, ಯಾರನ್ನು ಭೇಟಿ ಮಾಡಬೇಕು, ಧರ್ಮಸ್ಥಳಕ್ಕೆ ಹೊರಟೋಗ್ಬಿಡ್ಬೇಕು ಅಂತೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದು. ಲಾಸ್ಟಿಗೆ ನಾನು ಮೈಸೂರು ಒಡನಾಡಿ ಸಂಸ್ಥೆಗೆ ಹುಡ್ಕೊಂಡು ಕಷ್ಟಪಟ್ಟು ಅದನ್ನು ಅಡ್ರೆಸ್ ಎಲ್ಲ ತಿಳ್ಕೊಂಡು ಹೋದರೆ ಕೊನೆಗೆ ಅವರು ನಂಬಲಿಲ್ಲ. ತುಂಬ ನಿರಾಶೆ ಆಯಿತು. ಸುಮ್ಮನೆ ಅದು ಎಲ್ಲಿ ಹೋಗಿ ಹೇಳಿದ್ರು ಏನು ಬೆಲೆ ಸಿಗಲ್ಲ. ಇದು ಎಲ್ಲ ಕಡೆನೂ ಹರಡಿರ್ಬೋದು. ಬಟ್ ನನ್ನ ಕಣ್ಣಿಗೆ, ನನ್ನ ಕಿವಿಗೆ ಕೇಳಿದ್ದು 2023ರಲ್ಲಿ. ಯಾಕಂದರೆ ನಮ್ಮ ಮನೇಲಿ ಟಿ ವಿ ಇಲ್ಲ. ಬಂದಾಗ ಇದು ಪ್ರಕರಣ ಬೆಳಕಿಗೆ ಬಂದಾಗ ನಮ್ಮ ಮನೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ, ನಾವು ಯಾವ ಸ್ಥಿತಿಲಿ ಇದ್ದೀವಿ ಅಂತ. ಜೊತೆಗೆ ನಾನು ಇದನ್ನು ಎಲ್ಲಿ ಹೇಳಬೇಕು, ಆಮೇಲೆ ಇದು 23ನೇ ಇಸ್ವಿಲಿ ಈ ವಿಚಾರ ನನ್ನ ಗಮನಕ್ಕೆ ಬಂದಾಗ ನಾನು ಇದನ್ನು ನನಗೆಲ್ಲ ಗೊತ್ತಲ್ಲ, ನಾನು ಎಲ್ಲಿ ಹೋಗಬೇಕು, ಏನು ಹೇಳಬೇಕು, ಯಾರ ಹತ್ರ ಹೇಳ್ಬೇಕು, ಯಾರನ್ನು ಭೇಟಿ ಮಾಡಬೇಕು, ಧರ್ಮಸ್ಥಳಕ್ಕೆ ಹೊರಟೋಗ್ಬಿಡ್ಬೇಕು ಅಂತೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದು. ಲಾಸ್ಟಿಗೆ ನಾನು ಮೈಸೂರು ಒಡನಾಡಿ ಸಂಸ್ಥೆಗೆ ಹುಡ್ಕೊಂಡು ಕಷ್ಟಪಟ್ಟು ಅದನ್ನು ಅಡ್ರೆಸ್ ಎಲ್ಲ ತಿಳ್ಕೊಂಡು ಹೋದರೆ ಕೊನೆಗೆ ಅವರು ನಂಬಲಿಲ್ಲ. ತುಂಬ ನಿರಾಶೆ ಆಯಿತು. ಸುಮ್ಮನೆ ಅದು ಎಲ್ಲಿ ಹೋಗಿ ಹೇಳಿದ್ರು ಏನು ಬೆಲೆ ಸಿಗಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಇವರು. ಪಾಪ 13 ವರ್ಷಗಳಿಂದಾನು ಒದ್ದಾಡಿ ಯಾರಿಗೆ ಹೇಳೋದು ಅಂತ ಗೊತ್ತಾಗದೆ ಧರ್ಮಸ್ಥಳಕ್ಕೆ ಹೋಗಿ ಹೇಳೋಣ ಅಂತ ಅಂದ್ಕೊಂಡು ಅಲ್ಲೂ ಹೇಳೋಕ್ಕಾಗದೆ ಕೊನೆಗೆ ಮೈಸೂರಿನ ಒಡನಾಡಿ ಸಂಸ್ಥೆಯನ್ನೇ ಹುಡ್ಕೊಂಡು ಹೋಗಿ ಹೇಳ್ತಾರೆ. ಇಡೀ ದೇಶಾದ್ಯಂತ ಇರುವ ಪ್ರತಿ ಊರಿನಲ್ಲೂ ಇರುವ ಪೊಲೀಸ್ ಸ್ಟೇಷನ್ಗಳು ಇವರ ಕಣ್ಣಿಗೆ ಕಾಣೋದಿಲ್ಲ. ಹಾಗಾದ್ರೆ ಏನು ಇವರ ಹಿನ್ನೆಲೆ, ಈ ಲೇಡಿಯ ಹಿನ್ನೆಲೆ ಏನು? ಇಂಥದ್ದೊಂದು ದೊಡ್ಡ ಘಟನೆ, ಒಬ್ಳು ಹುಡುಗಿಯೊಬ್ಬಳನ್ನ ಕಿಡ್ನ್ಯಾಪ್ ಮಾಡಿದ್ದನ್ನ ಕಣ್ಣಾರೆ ಕಂಡಿದ್ದೀನಿ ಅನ್ನೋ ಮಹಿಳೆಗೆ ಬೇರೆ ಯಾವುದೂ ಕಾಣದೆ 2023ರಲ್ಲಿ 10 ವರ್ಷದ ನಂತರ ಆ ಮೈಸೂರಿನ ಒಡನಾಡಿ ಸಂಸ್ಥೆ ಮಾತ್ರ ಕಾಣುತ್ತೆ, ಬೇರೆ ಯಾವುದು ಕಾಣೋದಿಲ್ಲ. ಬೇರೆ ಎಲ್ಲೂ ಹೋಗಿ ಇದನ್ನ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಯಾವುದೇ ನ್ಯಾಯಾಧೀಶರ ಮುಂದೆ ಹೇಳ್ಬೋದಾಗಿತ್ತು, ಯಾವುದೇ ಕೋರ್ಟಿಗೆ ಹೋಗಿ ಹೇಳ್ಬೋದಾಗಿತ್ತು, ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ಬೋದಾಗಿತ್ತು, ಅಥವಾ ಮಹಿಳಾ ಆಯೋಗಕ್ಕೆ ಮೊದಲೇ ಬಂದು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು 10 ವರ್ಷಗಳಲ್ಲಿ. 10 ವರ್ಷ ಬೇಕಾದಕ್ಕೆ. ಅಥವಾ ಇವರ ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡದೆ ಡೈರೆಕ್ಟ್ ಆಗಿ ಬಂದು ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಅದ್ಯಾವುದನ್ನು ಕೂಡ ಈ ಲೇಡಿ ಮಾಡೋದಿಲ್ಲ. 2023ರಲ್ಲಿ ಒಡನಾಡಿ ಸಂಸ್ಥೆಗೆ ಹೋಗಿ ಹೇಳ್ತಾರಂತ ಇವರು. 2023ರಿಂದ 2025ವರೆಗೂ ಏನು ಮಾಡ್ತಾ ಇದ್ರು? ಮತ್ತೆ ಸಾಕ್ಷಿಯನ್ನ ಮುಚ್ಚಿಡೋದು ಕೂಡ ಅಪರಾಧ ಅಂತ ಮುಖ್ಯಮಂತ್ರಿಗಳೇ ಹೇಳ್ತಾರೆ. CBI ಮುಂದೆ ಯಾಕೆ ಹೋಗಲಿಲ್ಲ? CBI ತನಿಖೆ ಅಷ್ಟೊಂದು ಡೀಟೇಲ್ ಆಗಿ ನಡೀತಲ್ಲ, ಯಾಕೆ ಹೇಳಲಿಲ್ಲ ಅಂತ ಮಂಡ್ಯದ ಮಹಿಳೆಯ ಬಗ್ಗೆ ಸಿದ್ದರಾಮಯ್ಯ ಕೂಡ ಸಂಶಯ ವ್ಯಕ್ತಪಡಿಸ್ತಾರೆ. ಸೊ ಏನು ನಾಟಕ ನಡೀತಾ ಇದೆ ಹಾಗಾದ್ರೆ? ಈಗ ಹೋಗ್ಬಿಟ್ಟು ನಾನು SITಗೆ ದೂರು ಕೊಡ್ತೀನಿ, ಹೊಸ ದೂರುಗಳನ್ನು ತನಿಖೆ ಮಾಡ್ತಾ ಕೂತ್ಕೊಳ್ಳೋದೇ SITಯ ಕೆಲಸ. ಆ ದೂರಿನಲ್ಲಿ ಎಂಥ ಹುರುಳು ಸುಜಾತಾ ಭಟ್ ಕೇಸ್ ನೋಡಿದ್ವಲ್ಲ ನಾವು, ದೊಡ್ಡ ಹೈ ಡ್ರಾಮಾ. ಅನಂತರ ನೋಡಿದ್ರಲ್ಲಿ ಎಂಥದ್ದು ಇರೋದಿಲ್ಲ. ಅನನ್ಯ ಭಟ್ ಕೇಸ್ ಎಷ್ಟು ವರ್ಷದಿಂದ ಬರ್ತಾ ಇದೆ? 2-3 ವರ್ಷದಿಂದ ಇದನ್ನೇ ಮಾಡ್ಕೊಂಡು ತಿರುಗ್ತಾ ಇದ್ರು ಸುಜಾತಾ ಭಟ್. ಅನನ್ಯ ಭಟ್ ಹೆಸರು ಹೇಳ್ಕೊಂಡು ಎಲ್ಲಿದ್ದಾರೆ ಅನನ್ಯ ಭಟ್? ಯಾರು ಅನನ್ಯ ಭಟ್? ಇಲ್ವೇ ಇಲ್ಲ. ಆಯ್ತಪ್ಪ, ಕೋರ್ಟ್ನಲ್ಲಿ ಹೇಳ್ಬೇಕಾಗಿತ್ತಲ್ಲ. CBI ಮುಂದೆ ಯಾಕೆ ಹೇಳಲಿಲ್ಲ? CBI ಮುಂದೆ ಹೇಳ್ಬೇಕಾಗಿತ್ತಲ್ಲ ಏನಪ್ಪ. CBI ತನಿಖೆ ನಡೀತಲ್ವಾ, ಆಗ ಹೇಳ್ಬೇಕಾಗಿತ್ತಲ್ವಾ. 2 ವರ್ಷದಿಂದ ಕೇಳ್ರಿ, ಇಲ್ಲಿ ಹೇಳ್ಬೇಕಾಗಿತ್ತಲ್ವೇನ್ರಿ? ಸಾಕ್ಷ್ಯ ಗೊತ್ತಿದ ಮೇಲೆ ಸಾಕ್ಷ್ಯನ ಬಚ್ಚಿಡೋದು ಇದೆಯಲ್ಲ, ಅದು ಇಟ್ ಈಸ್ ಅನ್ ಅಫೆನ್ಸ್. ಸಾಕ್ಷ್ಯ ಗೊತ್ತಿದ್ದು ಕೂಡ, ಸತ್ಯ ಗೊತ್ತಿದ್ದು ಕೂಡ ಮುಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಅದು ಇಟ್ ಇಸ್ ಅನ್ ಅಫೆನ್ಸ್. 2 ವರ್ಷ ಆಕೆ ಒಡನಾಡಿ ಸಂಸ್ಥೆಯಲ್ಲಿ ಇದ್ರು ಅಂತ ಹೇಳಿ ಆಕೆ ಹೇಳಿದ್ದಾರೆ ಸರ್. ಯಾವ ಸಂಸ್ಥೆಲ್ಲಾದ್ರೂ ಇರಲಪ್ಪ, ನಿನಗೆ ಗೊತ್ತಿದೆ, ಸಾಕ್ಷ್ಯ ಗೊತ್ತಿದೆ, ನೋಡಿದ್ದೀನಿ ನೀನು ಅಂತ ಹೇಳ್ತೀಯ. ನೀನು ನೋಡಿದ್ರ ಮೇಲೆ ಹೇಳ್ಬೇಕಾಗಿತ್ತಲ್ಲ CBI ಮುಂದೆ ಹೋಗಿ. ಅಲ್ಲಿಗೆ ಸೌಜನ್ಯ ಕೇಸ್ ಪುನರ್ ತನಿಖೆ ಅಗತ್ಯ ಇಲ್ಲ ಅಂತ ನನಗೂ ಗೊತ್ತಿಲ್ಲ ಅವ್ರ ಅಗತ್ಯ. ನಾನು ನೋಡಿಲ್ಲ, ಜಡ್ಜ್ಮೆಂಟ್ ಓದಿಲ್ಲ. ಅವರು ಅಗತ್ಯ ಇದ್ದರೆ ಹೋಗಲಿ ಕೋರ್ಟ್ಗೆ. ಆಯ್ತಪ್ಪ, ಕೋರ್ಟ್ನಲ್ಲಿ ಹೇಳ್ಬೇಕಾಗಿತ್ತಲ್ಲ. CBI ಮುಂದೆ ಯಾಕೆ ಹೇಳಲಿಲ್ಲ? CBI ಮುಂದೆ ಹೇಳ್ಬೇಕಾಗಿತ್ತಲ್ಲ ಏನಪ್ಪ. CBI ತನಿಖೆ ನಡೀತಲ್ವಾ, ಆಗ ಹೇಳ್ಬೇಕಾಗಿತ್ತಲ್ವಾ. 2 ವರ್ಷದಿಂದ ಕೇಳ್ರಿ, ಇಲ್ಲಿ ಹೇಳ್ಬೇಕಾಗಿತ್ತಲ್ವೇನ್ರಿ? ಸಾಕ್ಷ್ಯ ಗೊತ್ತಿದ ಮೇಲೆ
ಸಾಕ್ಷ್ಯನ ಬಚ್ಚಿಡೋದು ಇದೆಯಲ್ಲ, ಅದು ಇಟ್ ಈಸ್ ಅನ್ ಅಫೆನ್ಸ್. ಸಾಕ್ಷ್ಯ ಗೊತ್ತಿದ್ದು ಕೂಡ, ಸತ್ಯ ಗೊತ್ತಿದ್ದು ಕೂಡ ಮುಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಅದು ಇಟ್ ಇಸ್ ಅನ್ ಅಫೆನ್ಸ್. 2 ವರ್ಷ ಆಕೆ ಒಡನಾಡಿ ಸಂಸ್ಥೆಯಲ್ಲಿ ಇದ್ರು ಅಂತ ಹೇಳಿ ಆಕೆ ಹೇಳಿದ್ದಾರೆ ಸರ್. ಯಾವ ಸಂಸ್ಥೆಲ್ಲಾರು ಇರಲಪ್ಪ, ನಿನಗೆ ಗೊತ್ತಿದೆ, ಸಾಕ್ಷ್ಯ ಗೊತ್ತಿದೆ, ನೋಡಿದ್ದೀನಿ ನೀನು ಅಂತ ಹೇಳ್ತೀಯ. ನೀನು ನೋಡಿದ್ದ ಮೇಲೆ ಹೇಳ್ಬೇಕಾಗಿತ್ತಲ್ಲ CBI ಮುಂದೆ ಹೋಗಿ. ಅಲ್ಲಿಗೆ ಸೌಜನ್ಯಕ್ಕೆ ಪುನರ್ ತನಿಖೆ ಅಗತ್ಯ ಇಲ್ಲ ಅಂತ ನನಗೂ ಗೊತ್ತಿಲ್ಲ ಅವ್ರ ಅಗತ್ಯ. ನಾನು ನೋಡಿಲ್ಲ, ಜಡ್ಜ್ಮೆಂಟ್ ಓದಿಲ್ಲ. ಅವರು ಅಗತ್ಯ ಇದ್ದರೆ ಹೋಗ್ಲಿ ಕೋರ್ಟ್ಗೆ. ಆಯ್ತಪ್ಪ, ಕೋರ್ಟ್ನಲ್ಲಿ ಹೇಳ್ಬೇಕಾಗಿತ್ತಲ್ಲ. CBI ಮುಂದೆ ಯಾಕೆ ಹೇಳಲಿಲ್ಲ? CBI ಮುಂದೆ ಹೇಳ್ಬೇಕಾಗಿತ್ತು. ಈ ಮಾಸ್ಕ್ ಲೇಡಿ ಟೂಲ್ ಕಿಟ್ನ ಒಂದು ಅಂಗ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಈ ಮಾಸ್ಕ್ ಲೇಡಿ ಟೂಲ್ ಕಿಟ್ ನಲ್ಲಿ ಬಳಕೆ ಆಗ್ತಾ ಇರುವಂತಹ ಒಬ್ಬ ಪಾತ್ರ ಅಷ್ಟೇ ಅಂತ. ಅದರ್ವೈಸ್ ಇಷ್ಟು ವರ್ಷ ಯಾಕೆ ಬೇಕಿತ್ತು ಸಾಕ್ಷಿ ಹೇಳೋದಕ್ಕೆ? ಇಷ್ಟೆಲ್ಲ ಹೋರಾಟಗಳಾದ್ವಲ್ಲ, 10-13 ವರ್ಷ ಬೇಕಿತ್ತಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಿಡಿಯಾಗಿದ್ದಾರೆ. ಈ ಮಾಸ್ಕ್ ಮಹಿಳೆ ಮೇಲೆ ಆರ್ ಅಶೋಕ್ ಕೂಡ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇವು ಎಷ್ಟೆಷ್ಟೋ ವರ್ಷದ ನಂತರ ನಾನು ಅವತ್ತು ನೋಡಿದ್ದೆ, ನಾನು ಇವತ್ತು ನೋಡಿದ್ದೆ, ಹಂಗೊಂದಾಗಿತ್ತು ಹಿಂಗೊಂದಾಗಿತ್ತು ಅಂತ ಘಟನೆ ಹೇಳ್ಕೊಂಡು ಬರ್ತಾರಲ್ಲ, ಇಷ್ಟು ವರ್ಷ ಯಾಕೆ ಬಂದಿಲ್ಲ ಇವರು? ಸುಮ್ಮನೆ ಯಾಕೆ ಕೂತ್ಕೋತಾ ಇದ್ರು? ಈಗ ಯಾಕೆ ಒಡನಾಡಿ ಸಂಸ್ಥೆಯ ಮೂಲಕವೇ ಯಾಕೆ ಬರ್ತಾ ಇದ್ದಾರೆ? ಜನ ಬರ್ತಾ ಇದ್ದಾರೆ, ಭಾಳಷ್ಟು ಜನ. ಅದಕ್ಕಿಂತ ಮುಂಚೆ 1-2-3 ಕೊಟ್ಟಿದ್ರು, ನಾನು ನೋಡಿದ್ದೀನಿ. ಎಲ್ಲೋದ್ರೂ ಗೊತ್ತಿಲ್ಲ ಯಾರೂ. ಸುಜಾತ ಭಟ್ ಏನು ಕತೆ ಆಯಿತು? ಈ ಥರ ಒಬ್ಬರೊಬ್ಬರು ಉತ್ಪತ್ತಿ ಆಗ್ತಾನೆ ಇದ್ದಾರೆ. 20 ವರ್ಷ ಬೇಕಾ? ಈಗ ಯಾರೋ ಕಂಪ್ಲೇಂಟ್ ನಾನು ನೋಡಿದ್ದೀನಿ ಅಂದರೆ 20 ವರ್ಷ ಯಾರನ್ನ ಸುಮ್ಮನೆ ಇರ್ತಾರ? ಸರ್ಕಾರಗಳು ಏನು ಇದೇ BJP ಸರ್ಕಾರ ಏನಿತ್ತ? ಸರ್ಕಾರಗಳು ಬದಲಾವಣೆ, ಬೇಕಾದಷ್ಟು ಸರ್ಕಾರಗಳು ಬದಲಾವಣೆ ಆಗಿತ್ತೆ. 20 ವರ್ಷದಿಂದ ಡೆಲ್ಲಿಯಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇತ್ತು, ಅವಾಗ ಯಾಕೆ ಕೊಡಲಿಲ್ಲ? ಈ ಥರ ಬರ್ತಾನೆ ಇರ್ತದೆ. ಈ ಟೂಲ್ ಕಿಟ್ಗಳು ಅವರಲ್ಲ, ಒಂದೊಂದೇ ತಯಾರು ಮಾಡ್ತಾರೆ, ಒಂದು ಆದಮೇಲೆ ಇನ್ನೊಂದು ತಯಾರು ಮಾಡ್ತಾರೆ ಅಷ್ಟೇ. ಇದರಲ್ಲಿ ನನಗನ್ಸುತ್ತೆ ಆ ಥರದ ಏನು ವಿಚಾರಗಳಿಲ್ಲ. ಈಗ ಸೌಜನ್ಯಾಗಿ ಏನಾದರೂ ಅನ್ಯಾಯ ಆಗಿದ್ದರೆ ಅದನ್ನು ತನಿಖೆ ಮಾಡಬೇಕು ಅಂತ ಹೇಳೋದು ನಾವು ಮೊದಲಿಗರು, ಅದರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ. ಸೌಜನ್ಯ ಒಂದು ಕೊಲೆ ಏನಾಗಿದೆ ಅದಕ್ಕೆ ನ್ಯಾಯಯುತ ತನಿಖೆ ಆಗಬೇಕು, ಅದರಲ್ಲಿ ನಮ್ಮದು ಯಾವುದೇ ತಕರಾರಿಲ್ಲ. ನಾವು ಅದಕ್ಕೆ ಪೂರ್ತಿ ಬೆಂಬಲವನ್ನು ಕೊಡ್ತೀವಿ. ಈ ಥರ ಭಾಳಷ್ಟು ಜನ ಬರ್ತಾ ಇದ್ದಾರೆ. ಸೌಜನ್ಯ ಕೇಸ್ ಮಾಸ್ಕ್ ಮಹಿಳೆ ಎಕ್ಸ್ಕ್ಲೂಸಿವ್. ಮಾಸ್ಕ್ ಮಹಿಳೆಯ ಸಂದರ್ಶನವನ್ನ ಮಾಡಿದ್ದೇ ರಿಪಬ್ಲಿಕ್ ಕನ್ನಡ. ಒಡನಾಡಿಗೆ ಮಾಹಿತಿ ನೀಡಿದ್ದೇನೆ ಅಂತ ರಿಪಬ್ಲಿಕ್ ಕನ್ನಡದ ಬಳಿ ಕೂಡ ಹೇಳಿದ್ರು ಮಾಸ್ಕ್ ಮಹಿಳೆ. ಮಂಡ್ಯ ಮೂಲದ ಮಹಿಳೆಯ ಮೊದಲ ಸಂದರ್ಶನ ರಿಪಬ್ಲಿಕ್ ಕನ್ನಡ ಮಾಡಿದ್ದು. ಇದೆಲ್ಲವೂ ಕೂಡ ಒಂದು ಟೂಲ್ ಕಿಟ್ನ ಭಾಗವ ಅನ್ನುವ ಅನುಮಾನ ನಿಜಕ್ಕೂ ಬರ್ತಾ ಇದೆ. ಅಂದ್ರೆ ಪ್ಲಾನ್ಡ ಹೀಗೀಗೆ ಆಗಬೇಕು, ಒಬ್ಬೊಬ್ಬರೇ ಕ್ಯಾರೆಕ್ಟರ್ನ ಬಿಡ್ತಾ ಹೋಗೋದು. ಸತ್ಯ ಇದ್ದಾಗ ಇಷ್ಟೆಲ್ಲ ಸರ್ಕಸ್ ಮಾಡೋ ಅಗತ್ಯನೇ ಬರೋದಿಲ್ಲ. ಆದರೆ ಸತ್ಯ ಇಲ್ಲದಾಗ 108 ಸಾಕ್ಷಿಗಳು, ಕಥೆಗಳು, ಪಾತ್ರಗಳು ಎಲ್ಲವನ್ನು ಕೂಡ ಸೃಷ್ಟಿ ಮಾಡಬೇಕಾಗತ್ತೆ. ಹಾಗೆ ಸೃಷ್ಟಿ ಆಗ್ತಾ ಇದ್ದಾವ ಇವೆಲ್ಲವೂ ಕೂಡ. ದೊಡ್ಡ ಪ್ರಮಾಣದಲ್ಲಿ ಹಣ ಹರಿದು ಬರ್ತಾ ಇದೆ ವಿದೇಶದಿಂದ ಅಂತ ಮತ್ತೊಂದು ಕಡೆ ವಸಂತ ಗಿಳಿಯರ ಆರೋಪ ಮಾಡಿರ್ತಕ್ಕಂಥದ್ದು. ಇಡಿ ಕೂಡ ಇದಕ್ಕೆ ತನಿಖೆಗೆ ಅಂತ ಆಗಮಿಸಿರ್ತಕ್ಕಂಥದ್ದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಒಡನಾಡಿ ಸಂಸ್ಥೆಗೆ ಹೋಗಿ ದೂರು ಕೊಟ್ಟೆ ಅಂತ ಈ ಮಂಡ್ಯ ಮೂಲದ ಮಹಿಳೆ ಹೇಳ್ತಾರೆ. ಇಷ್ಟು ವರ್ಷ ಏನು ಮಾಡ್ತಿದ್ರಂತೆ? ಆಮೇಲೆ ಒಡನಾಡಿ ಸಂಸ್ಥೆ ಎಂಥ ಸಂಸ್ಥೆ ಅದು? ಯಾವ ಥರದ ಸಂಸ್ಥೆ? ಸಿದ್ಧಾಂತ ಏನು ಅದರದ್ದು? ಜೊತೆಗೆ ಯಾವ ಒಂದು ಕಾರಣಕ್ಕೆ ಅದರ ಯಾವುದಾದ್ರೂ ಒಂದು ಸಿದ್ಧಾಂತವನ್ನು ಅದು ಫಾಲೋ ಮಾಡ್ತಾ ಇದೆಯಾ? ಜೊತೆಗೆ ಧರ್ಮಸ್ಥಳ ವಿಚಾರದಲ್ಲಿ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥ ಆಗಾಗ ಪ್ರತಿಭಟನಾ ಸಭೆಗಳಲ್ಲಿ ಭಾಗಿಯಾಗಿ ಏನು ಹೇಳ್ತಾ ಇದ್ದ? ಏನೆಲ್ಲ ಡೀಟೇಲ್ಸ್ ಇದೆ? ಶಿಲ್ಪಿ, ಬಹಳ ಪ್ರಮುಖವಾಗಿ ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಈಗಾಗಲೇ ಒಂದೊಂದು ಆರ್ಟಿಸ್ಟ್ಗಳೀಗ ಬರ್ತಾ ಇರುವಂಥದ್ದು. ನಾನು ನೋಡಿದ್ದೀನಿ ಅಂತ ಹೇಳಿ ಈಗಾಗಲೇ ಆ ಸುಜಾತ ಭಟ್ನ ಕಥೆನ ನಾವು ಕೇಳಿದ್ದೇವೆ. ಈಗಾಗಲೇ ಸುಜಾತ ಭಟ್ ಕೂಡ ಯಾವ ರೀತಿಯಾಗಿ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡು ಬಂದಿದ್ರು, ಅವರು ಕೂಡ ಆ ಪ್ಲ್ಯಾನನ್ನು
ಏನು ಹೊರವು ಹಾಕುವಲ್ಲಿ ಯಾವ ರೀತಿಯಾಗಿ ಫೇಲ್ ಆದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಈಗ ಮತ್ತೊಂದು ಮಂಡ್ಯ ಮೂಲದ ಮಹಿಳೆ ಬಂದಿರುವಂಥದ್ದು. ಇನ್ನು ಒಡನಾಡಿ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಈಗಾಗಲೇ ಏನು ಸುಮಾರು 30-35 ವರ್ಷಗಳ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂತಹ ಒಂದು ಸಂಸ್ಥೆ ಅದು. ಅಲ್ಲಿ ನೊಂದ ಮಹಿಳೆಯರಿಗೆ ಕೂಡ ಯಾರೆಲ್ಲ ನೊಂದಿರ್ತಾರೆ ಅಂಥವ್ರಿಗೂ ಕೂಡ ಆಶ್ರಯ ತಾಣಾಗಿರುವಂತಹ ಸಂಸ್ಥೆ ಆಗಿರುವಂಥದ್ದು. ಇಲ್ಲಿವರೆಗೂ ಕೂಡ ಮೈಸೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರನ್ನ ಪಡೆದುಕೊಂಡಿರುವಂತಹ ಸಂಸ್ಥೆ ಆಗಿದೆ. ಇನ್ನು ಆ ಸಂಸ್ಥೆಯನ್ನ ಪರಶು ಮತ್ತು ಸ್ಟ್ಯಾನ್ಲಿ ಅವರಿಬ್ಬರು ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ಸಂಸ್ಥೆಗೆ ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಕೂಡ ಬಂದಿರುವಂಥದ್ದು. ಈ ಹಿಂದೆ ನಾವು ಮುರುಘಾ ಪ್ರಕರಣ ಇರ್ಬೋದು, ಮುರುಘಾ ಶ್ರೀಗಳ ಪ್ರಕರಣ ಇರ್ಬೋದು, ಜೊತೆ ಸ್ಯಾಂಟ್ರೋ ರವಿ ಅವರ ಪ್ರಕರಣ ಇರ್ಬೋದು, ಎರಡು ಪ್ರಕರಣದಲ್ಲೂ ಕೂಡ ಮುಂದೆ ನೇತೃತ್ವವನ್ನು ವಹಿಸಿಕೊಂಡು ಆ ಕೇಸ್ನಲ್ಲೂ ಕೂಡ ಸಾಕಷ್ಟು ಹೋರಾಟವನ್ನು ಮಾಡಿ ಜಯನ ಸಾಧಿಸಿದಂತಹ ಸಂಸ್ಥೆ ಆಗಿರ್ತವೆ. ಇನ್ನು ಧರ್ಮಸ್ಥಳದ ಪ್ರಕರಣಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ಒಂದು ಕಡೆ ಸೌಜನ್ಯ ಪ್ರಕರಣದ ಒಂದು ಕಡೆ ಆದರೆ ಮತ್ತೊಂದು ಕಡೆ ಧರ್ಮಸ್ಥಳದ ಬುರುಡೆ ಪ್ರಕರಣ. ಇನ್ನು ಸೌಜನ್ಯ ಪ್ರಕರಣದಲ್ಲೂ ಕೂಡ ಈಗಾಗಲೇ 2023ರಲ್ಲಿ ಈಗಾಗಲೇ ಆ ಮಂಡ್ಯ ಮೂಲದ ಮತ್ತೊಬ್ಬರು ಆರ್ಟಿಸ್ಟ್ ಬಂದಿರುವ ಕಾರಣಕ್ಕಾಗಿ, ಮಂಡ್ಯ ಮೂಲದ ಮಹಿಳೆ ಹೇಳ್ತಾ ಇರೋ ಕಾರಣಕ್ಕಾಗಿ 2023 ಅಂದರೆ 13 ವರ್ಷಗಳ ಹಿಂದೆ ಆಕೆ ಧರ್ಮಸ್ಥಳಕ್ಕೆ ಹೋಗೋ ಸಂದರ್ಭದಲ್ಲೂ ಕೂಡ ಸೌಜನ್ಯವನ್ನು ಅಪಹರಣ ಮಾಡಿದ್ರು. ಅದರಲ್ಲೂ ಕೂಡ ಬಿಕ್ಲಿ ಮಾತಾಡಿದಂತಹ ವ್ಯಕ್ತಿ ಅಪಹರಣವನ್ನು ಮಾಡಿದ್ರು. ಅದರ ಕಣ್ಣಾರೆ ಕಣ್ಣೆ ಅಂತೇಳಿ 2023ರಲ್ಲಿ ನಾನು ಒಡನಾಡಿ ಸಂಸ್ಥೆಗೆ ಹೋಗೋದು ಕೂಡ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದೆ. ಆ ಸಂಸ್ಥೆ ಮೂಲಕವಾಗಿ ನಾನು ಏನು SITಗೆ ಹೋಗಬೇಕು ಅನ್ನುವಂತಹ ಒಂದು ತೀರ್ಮಾನ ಮಾಡಿದೆ ಅಂತೇಳಿ ಈಗಾಗಲೇ ರಿಪಬ್ಲಿಕ್ ಕನ್ನಡದ ಮುಂದೆ ಮಾತಾಡಿರುವಂಥದ್ದು. ಆ ಮಂಡ್ಯ ಮೂಲದ ಮಹಿಳೆ ಆ ಹೇಳಿಕೆಯಲ್ಲೂ ಕೂಡ ಸಾಕಷ್ಟು ಗೊಂದಲ ಇರುವಂಥದ್ದು. ಈಗಾಗಲೇ ಆ ಮಂಡ್ಯ ಮೂಲದ ಮಹಿಳೆ ಒಂದಷ್ಟು ಮಾಹಿತಿಗಳು ಕೊಡ್ತಾರೆ ಪ್ರಕಾರವಾಗಿ ನಿಶ್ಚಲ್ ಜೈಲ್ ಇರ್ಬೋದು, ಜೊತೆಗೆ ಸೌಜನ್ಯದ ಅಪಹರಣ ಅಥವಾ ದಿನಾಂಕವನ್ನ ಇಂತಹ ಸಮಯ ಅಂತ ನಿಖರವಾಗಿ ಹೇಳುವಂತಹ ಮಹಿಳೆ ಯಾವ ತಿಂಗಳಲ್ಲಿ ಆಕೆ ಆ ಒಡನಾಡಿ ಸಂಸ್ಥೆಯನ್ನ ಅಂದ್ರೆ ಹೋಗುವುದಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು ಅನ್ನೋದು ಕೇಳಿದ ಸಂದರ್ಭದಲ್ಲೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ತಿಂಗಳಲ್ಲಿ ಹೇಳುವಂಥದ್ದು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅಪಹರಣವಾದಂತಹ ದಿನಾಂಕವನ್ನು ಆಕೆ ಮರಿತಿಲ್ಲ. ಆದರೆ ಆ ಒಡನಾಡಿ ಸಂಸ್ಥೆಗೆ 2023ಕ್ಕೆ ನಾನು ಹೋದ ಸಂದರ್ಭದಲ್ಲೂ ಕೂಡ ಯಾವ ತಿಂಗಳಂತ ಹೇಳಿದ್ರು ಕೂಡ ಆಕೆ ಮರಿತಾ ಇರುವಂಥದ್ದು ನೋಡ್ತಾ ಇದ್ರೆ ಸಾಕಷ್ಟು ಒಂದಷ್ಟು ಸಂಶಯಗಳು ಕೂಡ ಹುಟ್ಟಾಗ್ತಾ ಇರುವಂಥದ್ದು. ಧರ್ಮಸ್ಥಳ ಪ್ರಕರಣದಲ್ಲಿ ಸಾಕಷ್ಟು ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥದ್ದು ಮೊದಲಿಂದಲೂ ಕೇಳಿ ಬರ್ತಾ ಇರೋ ಆರೋಪಗಳು. ಈಗಾಗಲೇ ಆ ಆರೋಪಗಳಿಗೆ ಈಗಾಗಲೇ ಗುಂಡಿಗಳು ತೋಡಿಸೋ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದ ಸಾಕ್ಷಿಗಳು ಲಭ್ಯ ಆಗಿಲ್ಲ. ಇನ್ನು 2023ರಲ್ಲಿ ಯಾವಾಗ ಸೌಜನ್ಯ ಪ್ರಕರಣದಲ್ಲಿ ಒಡನಾಡಿ ಸಂಸ್ಥೆಯಲ್ಲೂ ಕೂಡ ಒಂದು ಕಾರ್ಯಕ್ರಮ ಆಯೋಜನೆ ಆಗಿರುತ್ತೆ. ಆ ಒಂದು ಕಾರ್ಯಕ್ರಮದಲ್ಲಿ ಸೌಜನ್ಯ ಅವರ ಕುಟುಂಬ ಇರ್ಬೋದು, ಮಹೇಶ್ ತಿಮ್ಮರೋಡಿ ಇರ್ಬೋದು, ಗಿರೀಶ್ ಪಟ್ಟಣ ಸೇರಿದಂತೆ ಈ ಸಂತೋಷ್ ರಾವ್ ಯಾರು ಈ ಸೌಜನ್ಯ ಪ್ರಕರಣದ ನಿರ್ದೋಷಿಯಲ್ಲಿ ಹೊರಬಂದಿದ್ದಾರೆ, ಅದು ಸುಮಾರು 10-11 ವರ್ಷಗಳ ಏನು ಜೈಲುವಾಸ ಅನುಭವಿಸಿ ನಿರ್ದೋಷಿತ ಹೊರಬಂದಿದ್ರು, ಅವರೆಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಅದಾದ ನಂತರದಲ್ಲಿ ಆ ಧರ್ಮಸ್ಥಳದ ಪ್ರತಿಭಟನೆ ಇರ್ಬೋದು, ಜೊತೆಗೆ ಸ್ಟ್ಯಾನ್ಲಿ ಅವರು ಕೂಡ ಈಗಾಗಲೇ ರಿಪಬ್ಲಿಕ್ ಕನ್ನಡದ ಮಾತಾಡ ಸಂದರ್ಭದಲ್ಲೂ ಕೂಡ ನಾನು ಏನು ಧರ್ಮಸ್ಥಳಕ್ಕೆ ಹೋಗಿ ಒಂದಷ್ಟು ಮನೆಗಳನ್ನ ಭೇಟಿ ಮಾಡಿ ಬಂದಿದೆ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಇವೆಲ್ಲವನ್ನು ಗಮನಿಸ್ತಾ ಹೋಗೋದಾದ್ರೆ SIT ತನಿಖೆ ನಡೀತಾ ಇರೋ ಸಂದರ್ಭದಲ್ಲಿ ಒಂದು ವರದಿ ಸದ್ಯಕ್ಕೆ ಬರಲಿಲ್ಲ ಅನ್ನೋದಾದ್ರೆ ಈ ರೀತಿಯಾದಂತಹ ಆರ್ಟಿಸ್ಟ್ಗಳು ಮುಂದೆ ಇನ್ನು ಸಾಕಷ್ಟು ಬರುವವರಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಸೊ ಹೀಗಾಗಿ ಸರ್ಕಾರ ಇದರ ಬಗ್ಗೆ ಒಂದು ಕೂಲಂಕುಷವಾಗಿ ಗಂಭೀರವಾಗಿ ತೆಗೆದುಕೊಂಡು ಇದಕ್ಕೆ ಅಂತ್ಯ ಆಡಲಿಲ್ಲ ಅಂತಂದ್ರೆ ಈ ರೀತಿಯಾದಂತಹ ಆರ್ಟಿಸ್ಟ್ಗಳು ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬರೋದಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವಿನೋದ್. ಡೀಟೇಲ್ಸ್ಗಾಗಿ ಇನ್ಮೇಲೆ 2 GST ಸ್ಲ್ಯಾಬ್ಗಳು ಮಾತ್ರ ಇರಲಿವೆ. 5% ಮತ್ತು 18% ಸ್ಲ್ಯಾಬ್ಗಳು ಮಾತ್ರ ಇರಲಿವೆ. 12% ಮತ್ತು 28% ಸ್ಲ್ಯಾಬ್ಗಳನ್ನು ತೆಗೆದುಹಾಕೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಸೆಪ್ಟೆಂಬರ್ 22ರಿಂದ ಹೊಸ GST ಬರಲಿದೆ. GST ಕಡಿತದಿಂದ ಯಾವೆಲ್ಲ ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ ಅನ್ನೋದರ ವಿವರ ಇಲ್ಲಿದೆ. ದೀಪಾವಳಿಗೆ ನಮೋ ಭರ್ಜರಿ ಗಿಫ್ಟ್. GSTಯ 2 ಸ್ಲ್ಯಾಬ್ ರದ್ದುಗೊಳಿಸಿದ ಕೇಂದ್ರ. ದಸರಾ ದೀಪಾವಳಿ ಹಬ್ಬದ ಮುನ್ನವೇ ಕೇಂದ್ರ ಸರ್ಕಾರ ಜನಸಾಮಾನ್ಯರಿಗೆ ಭರ್ಜರಿ ಸಿಹಿ ಸುದ್ದಿಯನ್ನ ನೀಡಿದೆ. GST ಕಡಿತದ ಸೂಚನೆಯನ್ನ ಆಗಸ್ಟ್ 15ರಂದು ಪ್ರಧಾನಿ ನರೇಂದ್ರ ಮೋದಿ ನೀಡಿದ್ರು. ಇದೀಗ GST ಸ್ಲ್ಯಾಬ್ಗಳನ್ನ ಕಡಿಮೆ ಮಾಡಲಾಗಿದೆ. 5% ಹಾಗೂ 18% ಸ್ಲ್ಯಾಬ್ಗಳನ್ನ ಮಾತ್ರ ಮುಂದುವರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದ್ದು, 12% ಹಾಗೂ 28% ಸ್ಲ್ಯಾಬ್ಗಳನ್ನ ತೆಗೆದುಹಾಕಲು ನಿರ್ಧರಿಸಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ನಡೆದ GST ಮಂಡಳಿ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಇನ್ನು ವಿಶೇಷ ಸ್ಲ್ಯಾಬ್ ಮುಂದುವರಿಸಲು ನಿರ್ಧರಿಸಲಾಗಿದೆ. ಇನ್ನು ಮುಂದೆ GSTಯಲ್ಲಿ 3 ಸ್ಲ್ಯಾಬ್ ಮಾತ್ರ ಜಾರಿಯಲ್ಲಿದ್ದು, 5%, 18%, 40% ಸ್ಲ್ಯಾಬ್ಗಳು ಮಾತ್ರ ಇದ್ರೆ 12, 28 ಸ್ಲ್ಯಾಬ್ಗಳು ಇರಲ್ಲ. ಬಡ ಮತ್ತು ಮಧ್ಯಮ ವರ್ಗಕ್ಕೆ ಬಿಗ್ ರಿಲೀಫ್ ಕೊಟ್ಟ ಕೇಂದ್ರ. ಬಡ ಮತ್ತು ಮಧ್ಯಮ ವರ್ಗಗಳಿಗೆ ಕೇಂದ್ರ ಸರ್ಕಾರ ಬಿಗ್ ರಿಲೀಫ್ ಕೊಟ್ಟಿದೆ.
ಹಾಲು, ಪನೀರ್, ಇಂಡಿಯನ್ ಬ್ರೆಡ್, LIC ಸೇರಿ ಆರೋಗ್ಯ ವಿಮೆಗಳು, 33 ಜೀವರಕ್ಷಕ ಔಷಧಗಳು, ಬುಕ್ಸ್, ಪೆನ್ಸಿಲ್, ಪೆನ್ನುಗಳು ಸೇರಿ ಶಾಲಾ ಮಕ್ಕಳ ವಸ್ತುಗಳಿಗೆ GST ಫ್ರೀ ಮಾಡಲಾಗಿದೆ. 33 life-saving drugs and medicines, and they all come down from 12 to 0. From 5 to 0 and 3 life-saving drugs and medicines used for treatment of cancer, rare diseases and other severe chronic diseases. There are several drugs and medicines coming down to 5 from 12. I'm not listing each one of them out. Like that, very many other items, diagnostic kits, reagents, blood glucose monitoring system, all of them are coming to 5%. ಟ್ರ್ಯಾಕ್ಟರ್, ಕೃಷಿ ಉಪಕರಣಗಳಿಗೆ 5% GST. ಹೇರ್ ಆಯಿಲ್, ಸೋಪ್ ಅಂಡ್ ಬಾರ್ಗಳು, ಟೂತ್ ಪೇಸ್ಟ್, ಬೈಸಿಕಲ್, ಟೇಬಲ್ ವೇರ್ ಈಗ 5% ತೆರಿಗೆಯನ್ನು ವಿಧಿಸಲಾಗಿದೆ. ನೂಡಲ್ಸ್, ಬೆಣ್ಣೆ, ತುಪ್ಪ, ಟ್ರ್ಯಾಕ್ಟರ್, ಕೃಷಿ ಉಪಕರಣಗಳಿಗೆ 5% GST ಹಾಕಲಾಗಿದೆ. Common man and middle class items there is a complete reduction. Reduction from 18 or from 12 to 5%. I list out those items, all of whom have come to 5% from either 18 or from 12. Common man items such as hair oil, toilet soap, soap bars, shampoos, toothbrushes, toothpaste, bicycles, tableware, kitchenware and other household articles have all come to 5. ಸಣ್ಣ ಕಾರು, ಬೈಕ್ಗಳಿಗೆ 18% GST. LPG, ಪೆಟ್ರೋಲ್, ಡೀಸೆಲ್ ಬಳಕೆ ವಾಹನಕ್ಕೆ 18% GST. ಬೈಕ್ಗಳಿಗಿದ್ದ 28% GST 18%ಗೆ ಇಳಿಕೆ ಮಾಡಲಾಗಿದೆ. ಆಟೋಮೊಬೈಲ್ಸ್ಗೆ 18%, ಸಿಮೆಂಟ್ ಮೇಲಿನ GST 28ರಿಂದ 18ಕ್ಕೆ ಇಳಿಕೆ. LPG ವಾಹನ, ಪೆಟ್ರೋಲ್ ವಾಹನ, ಡೀಸೆಲ್ ವಾಹನ GST 18ಕ್ಕೆ ಇಳಿಸಲಾಗಿದೆ. ಶ್ರೀಮಂತ ವರ್ಗಕ್ಕೆ GST ಶಾಕ್. ಪಾನ್ ಮಸಾಲ, ಸಿಗರೆಟ್ಗೆ 40% GST. ಐಷಾರಾಮಿ ಜೀವನಕ್ಕೆ ಬಿಗ್ ಶಾಕ್ ಕೊಟ್ಟ GST ಕೌನ್ಸಿಲ್ ಶ್ರೀಮಂತ ವರ್ಗಕ್ಕೆ ಬರೋಬ್ಬರಿ 40% GST ವಿಧಿಸಿದೆ. ಪಾನ್ ಮಸಾಲ, ಸಿಗರೇಟ್, ಗುಟ್ಕಾ ಮತ್ತು ಇತರ ತಂಬಾಕು ಉತ್ಪನ್ನಗಳಿಗೆ ಮಾತ್ರ 40% ವಿಶೇಷ ದರವನ್ನ ಅನ್ವಯಿಸುತ್ತದೆ ಅಂತ ಹೇಳಲಾಗಿದೆ. ಕೆಫೀನ್ ಮಾಡಿದ ಪಾನೀಯಗಳು ಮತ್ತು ಕಾರ್ಬೋನೇಟೆಡ್ ಪಾನೀಯಗಳು 40% ವ್ಯಾಪ್ತಿಗೆ ಬರುತ್ತವೆ. Cigarettes, gutka and other tobacco products such as chewing tobacco, products like zarda, unmanufactured tobacco and BD. All goods including aerated waters containing added sugar or other sweetening matter or flavored, caffeinated beverages, carbonated beverages or fruit drink or carbonated beverages with fruit juice and other non-alcoholic beverages, excluding those specified at lower rates, will all be covered under 40%. ಶಾಲಾ ಮಕ್ಕಳಿಗೆ ಕೇಂದ್ರದಿಂದ ಭರ್ಜರಿ ಗಿಫ್ಟ್. ಶಾಲಾ ಮಕ್ಕಳಿಗೆ ಕೇಂದ್ರ ಸರ್ಕಾರ ಭರ್ಜರಿ ಗಿಫ್ಟ್ ನೀಡಿದೆ. ಇನ್ನು ಮುಂದೆ ಬುಕ್ಸ್, ಪೆನ್ಸಿಲ್, ಪೆನ್, ಮ್ಯಾಪ್ಸ್, ಚಾರ್ಟ್ಸ್, ಗ್ಲೋಬ್ಸ್, ಕ್ರಯಾನ್ಸ್ ಹಾಗೂ ಶಾರ್ಪ್ನರ್ಗೂ ಕೂಡ GST ಇಲ್ಲ. ಹೊಸ GSTಯಿಂದ ಅನೇಕ ಸರಕುಗಳು ಅಗ್ಗವಾಗುತ್ತವೆ. ಬೈಕ್ಗಳು, ಕಾರುಗಳು, ಟಿವಿಗಳು ಮತ್ತು ACಗಳನ್ನು ಖರೀದಿಸಲು ಬಯಸುವವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ಷಡ್ಯಂತ್ರ ಕೇಸ್ನಲ್ಲಿ NIA ಎಂಟ್ರಿ ಆಗತ್ತಾ? ಧರ್ಮಸ್ಥಳ ಷಡ್ಯಂತ್ರ NIA ಮೂಲಕ ತನಿಖೆ ಆಗಬೇಕು ಅಂತ ರಾಜ್ಯದ ಮಠಾಧೀಶರು ಕೆಲವರು ಆಗ್ರಹಪಡಿಸಿದ್ದಾರೆ. ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸ್ವಾಮೀಜಿಗಳು ಭೇಟಿಯಾಗಿ ಈ ರೀತಿ ಆಗ್ರಹಪಡಿಸಿದ್ದಾರೆ. ವಚನಾನಂದ ಶ್ರೀಗಳು, ವಜ್ರದೇಹಿ ಸ್ವಾಮೀಜಿ ನೇತೃತ್ವದಲ್ಲಿ ಸ್ವಾಮೀಜಿಗಳು ಅಮಿತ್ ಶಾ ಅವ್ರನ್ನ ಭೇಟಿಯಾದರು. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ಬಗ್ಗೆ ಅಮಿತ್ ಶಾ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. NIA ತನಿಖೆಗೆ ವಹಿಸಬೇಕಿದನ್ನ ಅಂತ ಒತ್ತಾಯಿಸಿದ್ದಾರೆ ಅಂತ ಹೇಳಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಈ ಕುರಿತಾಗಿ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಎಲ್ಲ ರೀತಿಯ ತನಿಖೆ ನಡೆಸಿ ಪಿತೂರಿಗಾರರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ವಜ್ರದೇಹಿ ಶ್ರೀಗಳು ಹಾಗೆ ವಚನಾನಂದ ಶ್ರೀಗಳು ಸೇರಿದಂತೆ ಅನೇಕ ಸ್ವಾಮೀಜಿಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಮನವಿ ಮಾಡಿದ್ದಾರೆ, ಧರ್ಮಸ್ಥಳ ಷಡ್ಯಂತ್ರ ಪ್ರಕರಣವನ್ನ NIAಗೆ ವಹಿಸಬೇಕು ಅಂತ. ಒಂದು ಕಡೆ ವಿದೇಶಿ ಹಣದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ವಿದೇಶಿ ಹಣ ಬರ್ತಾ ಇದೆ ಧರ್ಮಸ್ಥಳದ ವಿರುದ್ಧ ಈ ರೀತಿ ಅಪಪ್ರಚಾರ ಮಾಡೋದಕ್ಕೆ ಅನ್ನುವಂಥದ್ದು.
ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.